ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಐಶ್ವರ್ಯ ಅಂತ ಬಂದಾಗ ನಮಗೆ ನಮ್ಮ ಮನೆಯ ಹುಡುಗಿಯಪ್ಪ, ಅವ್ರಿಗೆ ಯಾರು ಇಲ್ಲ ಅಂತ ಅಂದ್ಕೊಳ್ಳೋದೇ ಬೇಡ, ನಾವು ಪ್ರೀತಿ ಕೊಡ್ತೀವಿ ಅಂತ ಹೇಳಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಬಿಗ್ ಬಾಸ್ ಐಶ್ವರ್ಯ ಅವರಿಗೆ ಪ್ರೀತಿಯನ್ನು ಬಗೆದು ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಎಲ್ಲರೂ ಕೂಡ ಪ್ರೀತಿಸ್ತಾ ಇದ್ದಾರೆ. ಎಲ್ಲರ ಮನೆಯ ಮಗಳಾಗಿ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಹೋಗಿ ಅಂತ ಹೇಳ್ಬೋದು. ನಿನ್ನೆಯ ಎಪಿಸೋಡ್ ನೋಡಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಕಣ್ಣೀರು ಹಾಕಿದ್ದಾರೆ. ಹಣ್ಣು ವಯಸ್ಸಿನ ಮುದುಕರಿಂದ ಹಿಡಿದು ಪ್ರತಿಯೊಬ್ಬರು ಛೇ ಅಂತ ಹೇಳಿ. ಇವತ್ತು ನನ್ನ ಜೊತೆ ಐಶ್ವರ್ಯ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಹಾಯ್ ಐಶ್ವರ್ಯ, ಹೇಗಿದ್ದೀರಾ? ಹಾಯ್ ಯಶೋಧ ಅವರೇ, ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನಿನ್ನೆ ಎಪಿಸೋಡ್ನಲ್ಲಿ ನಮ್ಮನ್ನು ಕಣ್ಣೀರು ಹಾಕ್ಸಿದ್ರಿ, ಅದು ನಮ್ಗೆ ಬೇಜಾರಿದೆ. ಎಲ್ಲರೂ ಅಳ್ತಾ ಇದ್ರು. ಐ ಥಿಂಕ್ ಇಡೀ ಕರ್ನಾಟಕನೇ ನಿನ್ನೆ ಕಣ್ಣೀರು ಹಾಕ್ತು ಅಂತ ಅನ್ಸುತ್ತೆ. ಆ ಮ್ಯಾಟ್ರ್ ನಿಮ್ಗೆ ಗೊತ್ತಾಗಿರಬಹುದು. ಆ ಜನರ ಪ್ರೀತಿ ಗಳಿಸೋದು ಅಷ್ಟು ಈಸಿ ಅಲ್ಲ. ಇವತ್ತು ಎಲ್ಲರೂ ಕೂಡ ಬಗೆದು ಪ್ರೀತಿನ ಕೊಡ್ತಾ ಇದ್ದಾರೆ. ಆ ಖುಷಿಯನ್ನು ವ್ಯಕ್ತಪಡಿಸೋದಾದ್ರೆ ಆ್ಯಕ್ಚುಲಿ ಇದ್ರ ಬಗ್ಗೆ ಹೇಳೋಕ್ಕೆ ಮಾತೇ ಇಲ್ಲ. ಈ ಒಂದು ವಿಚಾರದಲ್ಲಿ ಸ್ಪೀಚ್ಲೆಸ್ ಆಗೋಗ್ತೀವಿ, ಪದಗಳು ಸಿಗಲ್ಲ. ಈ ಒಂದು ಪ್ರೀತಿಗೆ ಯಾವ ಥರ ನಾನು ರೆಸ್ಪಾಂಡ್ ಮಾಡಲಿ ಅನ್ನೋದೇ ಅರ್ಥ ಆಗೋದಿಲ್ಲ. ಬಟ್ ಒಳಗಡೆ ಇರಬೇಕಾದ್ರೆ ಏನು ನಡೀತಾ ಇತ್ತು, ಹೊರಗಡೆ ಏನು ನಡೀತಾ ಇದೆ ನಮ್ಮ ಬಗ್ಗೆ ಏನು ಐಡಿಯಾನೇ ಇರಲಿಲ್ಲ. ಬಟ್ ಆಚೆ ಬಂದು ನೋಡಿದಾಗ ವೆರಿ ಸ್ಪೆಷಲ್. ಆ್ಯಂಡ್ ಬಿಗ್ ಬಾಸ್ ಕೂಡ ಸ್ವತಃ ಅವರು ಒಂದು ನನಗೆ ಲೆಟರ್ ಕೊಡ್ತಾರೆ, ಸ್ವತಃ ಮಾತನಾಡ್ತಾರೆ. ತವರಿಂದ ಹೋಗ್ತಾ ಇರೋದು, ನೀವು ಒಬ್ಬ ಕಂಟೆಸ್ಟೆಂಟಾಗಿ ಆಚೆ ಹೋಗ್ತಾ ಇಲ್ಲ, ತವರಿಂದ ನೀವು ಹೋಗಿ ಬಾ ಮಗಳೇ ಅಂತ ಒಂದು ಸ್ಟೇಟ್ಮೆಂಟ್ನ ಹೇಳ್ತಾರೆ. ತುಂಬ ದೊಡ್ಡದು ಅದು. ಐ ಥಿಂಕ್ ಎಲ್ಲರೂ ಹೇಳ್ತಾಯಿದ್ರು ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ಬಿಗ್ ಬಾಸ್ ಸ್ವತಃ ಈ ಥರ ಒಂದು ವಿದಾಯನ ಯಾರಿಗೂ ಮಾಡಿಕೊಟ್ಟಿಲ್ಲ. ಒಂದು ಎಮೋಷ್ನಲ್ ವಿದಾಯ, ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಫೇರ್ವೆಲ್ ಅಂತಲೇ ಹೇಳ್ಬೋದು. ಎಲಿಮಿನೇಷನ್ ಅಂತ ಕರೆಯೋಕ್ಕೆ ಆಗಲ್ಲ ಇದನ್ನು. ನಾನಂತೂ ಇದನ್ನು ಎಲಿಮಿನೇಷನ್ ಅಂತ ಕನ್ಸಿಡರೇ ಮಾಡಿಲ್ಲ. ಅದು ಒಂದು ಪ್ರಕ್ರಿಯೆ, ಎಲಿಮಿನೇಷನ್ ಅನ್ನೋದು ಒಂದು ಪ್ರಕ್ರಿಯೆ. ಬಟ್ ಇದು ಜಸ್ಟ್ ಪ್ರಕ್ರಿಯೆ ಆಗಿರಲಿಲ್ಲ ನನಗೆ. ಇದೊಂದು ಫೇರ್ವೆಲ್, ಇಟ್ಸ್ ಅ ಬ್ಯೂಟಿಫುಲ್ ಫೇರ್ವೆಲ್ ಥರನೇ ಆಗಿತ್ತು. ತುಂಬಾ ಖುಷಿ ಇದೆ ಇದ್ರ ಬಗ್ಗೆ. ಆ್ಯಂಡ್ ಇದ್ರ ಬಗ್ಗೆ ಜನರು ಇಷ್ಟು ಪ್ರೀತಿ ತೋರಿಸಿ ನನ್ನನ್ನು ಅವರು ಮನೆ ಮಗಳ ಥರ ತೊಗೊಂಡ್ಬಿಟ್ಟಿದ್ದಾರೆ. ಅವರು ಒಂದು ಪೋಸ್ಟ್ಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಮಾಡ್ತಾ ಇದ್ರೆ ಒಂದೊಂದು ಪೋಸ್ಟ್ಗಳು ಸುದೀಪ್ ಸರ್ ಹತ್ರ ಮಾತಾಡೋದಾಗಿರ್ಬೋದು, ಸ್ಟೇಜ್ ಮೇಲೆ ನಿಂತ್ಕೊಂಡು, ಅಥವಾ ಬಿಗ್ ಬಾಸ್ ನನ್ನ ಹತ್ರ ಮಾತಾಡಿರೋದಾಗಿರ್ಬೋದು ಮನೆ ಒಳಗಡೆ. ಮೈ ಗಾಡ್, ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬ ಜನ ಪೋಸ್ಟ್ಗಳು ಇದ್ರ ಬಗ್ಗೆ ವೆರೈಟಿಯಾಗಿ ಹಾಕಿದ್ದಾರೆ. ಡಾಟರ್ ಆಫ್ ಕರ್ನಾಟಕ, ಮನೆ ಮಗಳು, ಅದು ಲಾಡ್ ಆಫ್ ಈ ಬಿರ್ದು ಮುಂದೆ ಐ ಥಿಂಕ್ ಇನ್ನೇನು ಕೇಳೋಕ್ಕಾಗಲ್ಲ, ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇದು ಒಂದು ಫಿನಾಲೆ ಥರನೇ ಇತ್ತು ಅಂತ ಹೇಳ್ಬೋದು. ನನಗೆ ಕಪ್ಪು ಗೆಲ್ಲುವಷ್ಟು ಖುಷಿ ಆಯಿತು. ಸೂಪರ್. ನಾ ಕಂಡಂತೆ ನೆಗೆಟಿವ್ ಪ್ರತಿ ಇಷ್ಟು ಸೀಸನ್ಗಳಲ್ಲೂ ಕೂಡ ಎಲ್ಲ ಸೀಸನ್ಗಳದ್ದು ಇಂಟರ್ವ್ಯೂಗಳು ನಾವು ಮಾಡ್ಕೊಂಡು ಬಂದಿದ್ದೀವಿ, ಎಲ್ಲ ಇದನ್ನು. ಬಟ್ ಈ ಸೀಸನಲ್ಲಿ ನಾನು ನಿಮ್ಮನ್ನು ನೋಡ್ದಂಗೆ ಅಷ್ಟಾಗಿ ನಿಮ್ಮನ್ನು ಕೆಟ್ಟದಾಗಿ ಟ್ರೋಲ್ ಮಾಡಿದ್ದು ತುಂಬ ಕಡಿಮೆ. ಈ ಒಳಗಿರೋರ ಬಗ್ಗೆ ಅಷ್ಟೇ ತುಂಬ ಟ್ರೋಲ್ಗಳಾಗ್ತಾ ಇರುತ್ತೆ, ಏನೇನೋ ಮಾಡ್ತಿರ್ತಾರೆ. ಬಟ್ ನಿಮ್ಮನ್ನು ಆ ರೀತಿ ಟ್ರೋಲ್ ಮಾಡಿದ್ದು ತುಂಬ ಕಡಿಮೆ. ಅಲ್ಲೇ ಗೊತ್ತಾಗುತ್ತೆ ನೀವು ಮನಸ್ಸನ್ನು ಗೆದ್ದಿದ್ದೀರಾ ಅಂತ ಹೇಳಿ. ಟ್ರೋಲರ್ಸ್ಗಳ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳಿ? ಅಂದರೆ ಪಾಸಿಟಿವ್ ಟ್ರೋಲ್ ಮಾಡಿದ್ದಾರೆ ನಿಮ್ಮ ಬಗ್ಗೆ. ಎಸ್ ಪ್ರತಿ ವಾರ ಏನೇನು ಆಗುತ್ತೋ, ನಾನು ಒಂದಷ್ಟು ಕಡೆ ಎಡವಿದ್ದೀನಿ, ಇಲ್ಲ ಅಂತಲ್ಲ. ಒಂದು ಕಡೆ ಚೇಂಜಿಂಗ್ ರೂಮಲ್ಲಿ ನನ್ನ ಮತ್ತು ಚೈತ್ರ ಅವ್ರ ಮಧ್ಯೆ ಒಂದಷ್ಟು ಕಾನ್ವರ್ಸೇಷನ್ಸ್ ಆಗುತ್ತೆ. ಅದು ವೀಕೆಂಡಲ್ಲಿ ನಾನು ಓಪನ್ ಮಾಡಿ ಹೇಳ್ತೀನಿ, ಅಲ್ಲಿ ಎಡವ್ತೀನಿ. ಸೊ ಕೆಲವೊಂದು ಕಡೆ ಆಗಿದೆ ಮಿಸ್ಟೇಕ್ಸ್. ಒಬ್ಬ ಕಂಟೆಸ್ಟೆಂಟ್ ಅಂದಮೇಲೆ ಬಿಗ್ ಬಾಸ್ ಒಂದಷ್ಟು ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಆ ಸಿಚುವೇಶನ್ಸಲ್ಲಿ ಎಲ್ಲೋ ಒಂದು ಕಡೆ ನಾವು ಗೆದ್ಕೊಂಡು ಆಚೆ ಬರ್ತೀವಿ, ಆ ಸಿಚುವೇಶನಿಂದ ಒಂದು ಕಡೆ ಸಿಕ್ಕಾಕೊಂಡ್ಬಿಡ್ತೀವಿ, ಒಂದು ಕಡೆ ಸೋಲ್ತೀವಿ. ಅದೆಲ್ಲ ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ಆ ವಾರದ ಪ್ರಕಾರ ಟ್ರೋಲರ್ಸ್ಗಳು ಟ್ರೋಲ್ ಮಾಡೋದಾಗಲಿ, ಅಥವಾ ನಾವು ಹೇಗೆ ಕಾಣಿಸ್ಕೊಳ್ತೀವೋ ಆ ರೀತಿಯೇ ಅವ್ರ ಪಾಪ ಇದು ಮಾಡ್ಕೊಳ್ತಾರೆ. ಅವರು ಬೇಕು ಅಂತ ಟಾರ್ಗೆಟ್ ಮಾಡಿ ಯಾರನ್ನೂ ಟ್ರೋಲ್ ಮಾಡೋದಿಲ್ಲ. ನಾವು ಹೇಗೆ ಒಳಗಡೆ ಇರ್ತೀವೋ ಅದೇ ಹೊರಗಡೆ ಕಾಣಿಸೋದು. ದರ್ ಇಸ್ ನಥಿಂಗ್ ಸ್ಪೆಷಲ್ ಅಬೌಟ್ ಇಟ್ ಅಲ್ವಾ? ನಾವೇನೋ ಇಲ್ಲಿ ಏನೋ ಗ್ರಾಫಿಕ್ಸ್ ಮಾಡಿ ಏನೋ ಚೇಂಜ್ ಮಾಡೋಕ್ಕಾಗಲ್ಲ. ಇಟ್ಸ್ ಲೈವ್ ಅಷ್ಟೇ. ಒಳಗಡೆ ಏನಿರುತ್ತೋ ಹೊರಗಡೆನೂ ಹಾಗೇ ಇರುತ್ತೆ. ಆ್ಯಂಡ್ ನನ್ನ ತನವನ್ನು ಎಲ್ಲೂ ನಾನು ಬಿಟ್ಕೊಟ್ಟಿಲ್ಲ. ನಾನು ಏನಿದ್ದೀನೋ ಹೊರಗಡೆ ಯಾವ ರೀತಿ ಇದೀನೋ, ಇಂಡಸ್ಟ್ರಿಗೆ ಬಂದು ಆಲ್ಮೋಸ್ಟ್ 9-10 ವರ್ಷ ಆಯಿತು. ನಾನು ಓದುವಾಗ್ಲಿಂದನೂ, ಅಂದರೆ ಡಿಗ್ರಿಯಿಂದನೂ ನಾನು ಇಂಡಸ್ಟ್ರಿಯಲ್ಲಿದ್ದೀನಿ. ಓದು ಮತ್ತು ಆ್ಯಕ್ಟಿಂಗ್ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೆ. ಸೊ ಅವಾಗಿಂದ ನೋಡಿರುವಂಥ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಸೊ ಎಲ್ರಿಗೂ ಗೊತ್ತು 9 ವರ್ಷದಿಂದ ನಾನು ಹೇಗಿದ್ದೀನಿ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ. ಆ್ಯಂಡ್ ಅದೇ ವ್ಯಕ್ತಿತ್ವ ಬಿಗ್ ಬಾಸ್ ಮನೆ ಒಳಗಡೆನೂ ಇದ್ದೆ. ಸೊ ಆ ಸಿಚುವೇಶನ್ಸ್ ಬಂದಾಗ ಹೇಗೆ ಹ್ಯಾಂಡಲ್ ಮಾಡಿದೆ, ಎಲ್ಲಿ ನನ್ನ ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಆಲ್ಮೋಸ್ಟು. ಎಲ್ಲೆಲ್ಲಿ ಸ್ವಲ್ಪ ಎಮೋಷ್ನಲಿ ಡ್ರೈನ್ ಔಟ್ ಆದೆ, ಅದೂ ಆದೆ. ಒಬ್ಬ ಮನುಷ್ಯ ಅಂದಮೇಲೆ ಎಲ್ಲನೂ ಆಗ್ತಾರೆ.
ಸೊ ಟ್ರೋಲರ್ಸ್ಗೆ ಏನೂ ಹೇಳೋಕ್ಕೆ ಇಲ್ಲ. ಐ ಮೀನ್ ದೇ ಡೂಯಿಂಗ್ ದೇರ್ ಜಾಬ್. ಅವರ ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು ಅವ್ರು ಏನೇನು ಸಾಧ್ಯನೋ ಅದನ್ನು ಮಾಡ್ತಾ ಇದ್ದಾರೆ. ಬಟ್ ಕೆಲವೊಂದು ಏನಾಗ್ಬಿಡುತ್ತೆ, ತುಂಬ ಈಸಿಯಾಗಿ ಜಡ್ಜ್ಮೆಂಟ್ ಪಾಸ್ ಮಾಡ್ತಾರೆ. ಅದೊಂದು ಮಾಡಬಾರ್ದು. ಒಂದು ಸ್ವಲ್ಪ ಬಿಕಾಸ್ ನಾವು ಒಳಗಡೆ ಕಂಟೆಸ್ಟೆಂಟ್ಸ್ ಆಗಿ ಇರೋದ್ರಿಂದ 24 ಅವರ್ಸು ನಾವು ಆ ಒಂದು ಮನೆಗುಂಗಲ್ಲಿರ್ತೀವಿ, ಮನೆ ಒಳಗಡೆ ಇರ್ತೀವಿ 24 ಅವರ್ಸ್. ಇಲ್ಲಿ 1.5 ಅವರ್ ಎಪಿಸೋಡ್ ಇರುತ್ತೆ. ಸೊ ಕೆಲವೊಂದೆಲ್ಲ ನಮಗೆ ಒಂದಷ್ಟು ಐಡಿಯಾಸ್ ಇರುತ್ತೆ. ಸೊ ತುಂಬ ಈಸಿಯಾಗಿ ಜಡ್ಜ್ಮೆಂಟ್ ಪಾಸ್ ಮಾಡಬಾರ್ದು. ಆ್ಯಂಡ್ ವೈಯಕ್ತಿಕವಾಗಿ ಪರ್ಸ್ನಲ್ ಅಟ್ಯಾಕ್ ಮಾಡಬಾರ್ದು, ಯಾರ ಬಗ್ಗೆನೇ ಆಗಿರಲಿ, ಹೂ ಎವರ್ ಇಟ್ ಇಸ್. ಕೆಟ್ಟದಾಗಿ ಪರ್ಸ್ನಲ್ ಅಟ್ಯಾಕ್ ಬೇಡ. ಇನ್ನು ಫನ್ನಾಗಿ ಏನಾದರೂ ಮಾಡ್ತೀರಾ, ಕಾಲು ಎಳಿತೀರಾ, ಕೂಲ್, ದ್ಯಾಟ್ ಈಸ್ ಆಲ್ ಕೂಲ್. ಬಟ್ ಒಬ್ಬರು ಫ್ಯಾಮ್ಲಿಗೆ ಹರ್ಟ್ ಆಗೋ ಥರ ಆಗಿರ್ಬೋದು, ಅಥವಾ ಪರ್ಸ್ನಲ್ ಅಟ್ಯಾಕ್ ಬೇಡ ಅಂತ ಅಷ್ಟೇ. ಇಡೀ ಬಿಗ್ ಬಾಸ್ ಜರ್ನಿ ಹಲವಾರು ಇಂಟರ್ವ್ಯೂಗಳು ಕೊಟ್ರಿ, ಆದರೂ ಕೂಡ ಒಂದು ರೌಂಡ್ ಅಪ್ ಹೋಗಿ ಎಲ್ಲೂ ಹೇಳದಂಥ ಅಂಶ ಇದ್ರೆ ಒಂದು ರೌಂಡ್ ಹಿಂಗೆ ಸುತ್ಕೊಂಡು ಬಂದು ಹೇಳ್ತಾರೆ ಅಂತಾರೆ ಹೇಳ್ತಾರಲ್ಲ, ಹಾಗೆ ಹೇಳಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಇಷ್ಟು ದಿನಗಳ ಕಾಲ? ಅಂದರೆ ಬಿಗ್ ಬಾಸ್ ಮನೇಲಿ ನಡೆದಿರೋದು ಓವರ್ ಆಲ್ ನಿಮ್ಗೆ ಖುಷಿ ಕೊಟ್ಟಂಥ ಅಂಶ ಹೇಗಿತ್ತು ಅಂತ ಸರಳವಾಗಿ ಹೇಳೋದಾದ್ರೆ? ಹೇಳ್ದಿರೋದು ಏನಿಲ್ಲ, ಎಲ್ಲ ಕಡೆ ಕ್ಯಾಮರಾಸ್ ಇದೆ. ನಾನು ಹೇಳ್ದೆ ಹೋದ್ರೂ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿರುತ್ತೆ, ತೋರಿಸಿರುತ್ತೆ. ಹೇಳ್ದೆ ಇರುವಂಥದ್ದು ಏನೂ ಇಲ್ಲ. ತುಂಬ ಎಂಜಾಯ್ ಮಾಡಿದ್ದೀನಿ ನಾನು ಬಿಗ್ ಬಾಸ್ನ. ಪ್ರತಿ ನೂಕ್ ಆ್ಯಂಡ್ ಕಾರ್ನರ್, ಪ್ರತಿಯೊಂದು ಟಾಸ್ಕ್, ಪ್ರತಿಯೊಂದನ್ನು ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ಬಿಕಾಸ್ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ ಬಿಗ್ ಬಾಸಿಗೆ ಹೋಗೋಕ್ಕೆ. ಸೊ ಅದರಲ್ಲಿ ನಾನು ಸೀಸನ್ 11 ಒಬ್ಬ ಕಂಟೆಸ್ಟೆಂಟ್ ಆಗಿ ಹೋಗ್ತೀನಿ ಅಂದರೆ ಅದು ಫಸ್ಟ್ ಆಫ್ ಆಲ್ ನನ್ನ ಪುಣ್ಯ. ಒಳಗಡೆ ತುಂಬಾ ಎಂಜಾಯ್ ಮಾಡಿದ್ದೀನಿ. ಹೇಳದೇ ಇರುವಂಥದ್ದು ಅಂತ ಏನೂ ಇಲ್ಲ. ಆ್ಯಕ್ಚುಲಿ ತುಂಬ ಮಾಡಿದ್ದೀವಿ. ತುಂಬ 91 ದಿನ ಇರ್ತೀನಿ ಮನೆ ಒಳಗಡೆ. ತುಂಬ ನಡೆದಿರುತ್ತೆ. ಕಾಂಟ್ ರಿಕಾಲ್ ಎನಿಥಿಂಗ್ ಸ್ಪೆಸಿಫಿಕ್. ಜಗದೀಶ್ ಅವ್ರನ್ನ ನೆನ್ಪು ಮಾಡ್ಕೋತೀರಾ ಈಗ? ಓ ಎಸ್, ಆ್ಯಕ್ಚುಲಿ ಜಗದೀಶ್ ಸರ್ ಕ್ವಾಟ್ಲೆ ಎಸ್. ಬಟ್ ಅಟ್ ದ ಸೇಮ್ ಟೈಮ್ ತುಂಬ ಒಳ್ಳೆ ವ್ಯಕ್ತಿ. ಮಗಳ ಅಂತ ಹೇಳಿ. ಹೌದು, ಅವರ ಮಗಳ ಹೆಸರು ಐಶ್ವರ್ಯ. ಆ್ಯಂಡ್ ಅವರು ನಾನು ಪರಿಚಯ ಆದಾಗ ತುಂಬ ಎಮೋಷ್ನಲಿ ಮಾತಾಡಿದ್ದಾರೆ. ನನ್ನ ಮಗಳು ಥರ ನೀನು. ಆ್ಯಂಡ್ ತುಂಬ ಎಮೋಷ್ನಲಿ ಕನೆಕ್ಟ್ ಆದರು ನನ್ನ ಜೊತೆಗೆ. ಬಟ್ ಹಾಗೆ ಜಗಳ ಕೂಡ ಆಡಿದ್ದೀವಿ, ಇಲ್ಲ ಅಂತಲ್ಲ. ಸೊ ಒಂದೊಂದು ಸಲ ಜಗಳ ಆಡ್ತಾ ಇದ್ವಿ, ಇನ್ನೊಂದಷ್ಟು ಸಲ ಅವರು ಮಗಳೇ ಅಂತ ಕರೆಯೋರು. ಆ್ಯಂಡ್ ನಾನು ಯಾವಾಗ ಸ್ವರ್ಗದಿಂದ ನರ್ಕಕ್ಕೆ ಸ್ವಾಪ್ ಆಗ್ತೀನೋ ಆವಾಗ ಜಗದೀಶ್ ಸರ್ ಅವರು ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಕಸ ಗುಡಿಸಿ ಆ ಬೆಡ್ ಹಾಕಿ ಚಾಪೆ ಹಾಕಿ ನನ್ನ ಏನೂ ಚಿಂತೆ ಮಾಡಬೇಡ, ಪರವಾಗಿಲ್ಲ, ಇಟ್ಸ್ ಓಕೆ, ನಾನಿದ್ದೀನಿ ನಿನಗೆ ಅನ್ನೋ ಥರನೇ ಇದ್ದರು. ಬಟ್ ಅವ್ರು ಇನ್ನೂ ಒಂದು ಸ್ವಲ್ಪ ದಿನ ಮುಂದುವರಿಬೋದಿತ್ತೇನೋ ಅಂತ ಅನಿಸ್ತು. ಕೊನೆವರೆಗೂ ಭವ್ಯ ಮತ್ತು ನಿಮಗೆ ಇಬ್ರು ಕನೆಕ್ಟ್ ಆಗಲೇ ಇಲ್ಲ ಅಂತ ಅನಿಸುತ್ತೆ. ತುಂಬ ಇರಿಟೇಟ್ ಮಾಡ್ತಾ ಇದ್ರು ಅಂತ ನಮಗೆ ಅನಿಸ್ತಿತ್ತು ನೋಡೋರಿಗೆ. ಯಾಕೆ ಅಷ್ಟೊಂದು ಕನೆಕ್ಟೇ ಆಗಲಿಲ್ಲ? 24/7 ಇರ್ತಾ ಇದ್ರಿ, ನಾವು ನೋಡ್ತಿದ್ದು 1.5 hour. ಕನೆಕ್ಟ್ ಆಗೋಕ್ಕೆ ಜಾಗನೇ ಸಿಗ್ಲಿಲ್ವಾ ಅಥವಾ ಹೇಗೆ ಅಂತ ಹೇಳಿ ಅವ್ರ ಬಗ್ಗೆ ಹೇಳೋದಾದ್ರೆ? ಅವರು ಒಂದು ಟಾಸ್ಕಲ್ಲಿ ಹೇಳ್ತಾರೆ, ನಾನು ಇನ್ಮೇಲಿಂದ ನಾಮಿನೇಟ್ ಮಾಡಿ ನಿನ್ನ ಮುಖನೂ ನೋಡೋಲ್ಲ, ಇನ್ಮೇಲಿಂದ ನಿನ್ನನ್ನು ಮಾತಾಡ್ಸಲ್ಲ, ಹೊರಗಡೆ ಹೋದ್ಮೇಲೂ ನಿನ್ನನ್ನು ಮಾತಾಡ್ಸಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಮಾರ್ನಿಂಗ್ ನಾನು ಹೋಗಿ ಅವ್ರಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀನಿ. ಬಿಕಾಸ್ ಅದು ನನ್ನ ವ್ಯಕ್ತಿತ್ವ. ನನಗೆ ಅಲ್ಲಿ ದ್ವೇಷ ಕಟ್ಕೊಳ್ಳೋದಾಗಲಿ, ಅದನ್ನು ಸಾಧಿಸೋದಾಗಲಿ, ಎಕ್ಸ್ಪೆಷಲಿ ಇನ್ಸೈಡ್ ಬಿಗ್ ಬಾಸ್ ಹೌಸ್ ಅದು ನಡೆಯೋಕ್ಕಾಗಲ್ಲ. ಬಿಕಾಸ್ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಆ 10 ಜನದ ಜೊತೆಗೆ ಮಾತಾಡಬೇಕು. ಆ ಒಂದು ಎಷ್ಟು ಜನ ಇರ್ತಾರೋ ಅಷ್ಟು ಜನದ ಜೊತೆಗೆ ಜಗಳ ಆಡಬೇಕು, ಅಷ್ಟು ಜನದ ಜೊತೆಗೆ ಊಟ ಮಾಡಬೇಕು, ಮಾತಾಡಬೇಕು, ಕಿತ್ತಾಡಬೇಕು. ಹಾಗಿರ್ಬೇಕಾದ್ರೆ ನಾನು ಮಾತೇ ಆಡ್ಸಲ್ಲ ಅನ್ನೋದು ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಟಾಸ್ಕ್ ಬಂದಾಗ ಇನ್ನೇನು ಮಾಡ್ತಾರೆ? ಸೊ ನನ್ನ ಜೊತೆಗೆ ನನ್ನ ಟೀಮಲ್ಲಿ ಆಡಬೇಕಾದ್ರೆ ಇನ್ನೇನು ಮಾಡ್ತಾರೆ ಅನ್ನೋದು ಒಂದು ಕ್ವೆಶ್ಚನ್ ಮಾರ್ಕ್. ಬಟ್ ನನಗೆ ದ್ವೇಷ ಸಾಧಿಸೋದೇನೂ ಇಲ್ಲ, ಕನೆಕ್ಟ್ ಆಗಿಲ್ಲ ಅಷ್ಟೇ. ಏನಂದರೆ ಅವರು ವೈಯಕ್ತಿಕವಾಗಿ ತುಂಬ ಒಂದಷ್ಟನ್ನ ವೈಯಕ್ತಿಕವಾಗಿ ತೊಗೊಂಡಿದ್ರು. ಬಟ್ ನಂಗೆ ವೈಯಕ್ತಿಕವಾಗಿ ಏನೂ ಇರಲಿಲ್ಲ. ಆಟದ್ದು ಅಂತ ಬಿಟ್ಟರೆ ವೈಯಕ್ತಿಕವಾಗಿ ನನಗೇನೂ ಇರಲಿಲ್ಲ. ಸುದೀಪ್ ಸರ್ ಹೇಳ್ತಾರೆ ಒಂದು ಹಿಂದೆ ಏನಪ್ಪ ಅಂತ ಹೇಳಿದ್ರೆ, ನನಗೆ ಇಷ್ಟು ದಿನ ತಾಯಿ ಇಲ್ಲದ ನೋವು ಏನು ಅಂತ ಗೊತ್ತಿರಲಿಲ್ಲ, ಈಗ 1-2 ವೀಕ್ಸ್ ಆದಮೇಲೆ ನನಗೆ ಗೊತ್ತಾಗ್ತಿದೆ ಅಂತ ಹೇಳಿ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾರೆ. ಆ ಕ್ಷಣ ಹೇಗಿತ್ತು? ಆ್ಯಂಡ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನೀವು ಕಳ್ಕೊಂಡೆ ಅಂತ ಹೇಳಿದ್ರೆ, ಬಟ್ ಅಮ್ಮ ಅಪ್ಪನಿಗೆ ಏನಾಗಿದೆ ಅನ್ನೋದನ್ನು ನೀವು ಹೇಳ್ಕೊಂಡಿಲ್ಲ, ಅದು ನಮ್ಮ ಪ್ರಸಾರ ಕೂಡ ಆಗಿಲ್ಲ ಇಲ್ಲಿವರೆಗೂ ಕೂಡ. ಹೇಳ್ಕೊಂಡಿದ್ರು ನಮ್ಗೆ ಗೊತ್ತಿಲ್ಲ ಅದು ಆ್ಯಕ್ಚುಲಿ ಏನಾಗಿತ್ತು, ಅಪ್ಪ ಅಮ್ಮನಿಗೆ ಏನಾಗಿತ್ತು ಅಂತ ಹೇಳ್ಕೋಬಹುದಾ ಝೀ ಮೂಲಕ? ಶೋರ್. ಈಗ ಆ್ಯಕ್ಚುಲಿ ಸುದೀಪ್ ಸರ್ ಅವರ ತಾಯಿ ತೀರ್ಕೊಂತಾರೆ ಅನ್ಫಾರ್ಚುನೇಟ್ಲಿ.
ಬಟ್ ಅದೇ ಅದೇ ಅವರ ವ್ಯಕ್ತಿತ್ವ ತುಂಬ ಸ್ಟ್ರಾಂಗ್ ಅಂತ ಅನಿಸುತ್ತೆ. ಬಿಕಾಸ್ ಆ ಸಮಯದಲ್ಲೂ ಅವ್ರು ಬಂದು ನಮ್ಮ ಪಂಚಾಯಿತಿಗಳನ್ನ ನಡೆಸಿ ನಮ್ಮ ಕತೆಗಳನ್ನ ಕೇಳಿಸ್ಕೊಂಡು ಅಷ್ಟು ಪೇಷನ್ಸಿಂದ ಅಂದರೆ ಅಷ್ಟೇ ಎನರ್ಜಿಯಿಂದ ಆ ವೀಕೆಂಡ್ನ ನಡೆಸ್ಕೊಡ್ತಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಸುದೀಪ್ ಸರ್ ಫಸ್ಟ್ಲಿ. ಆ್ಯಂಡ್ ತಂದೆ ತಾಯಿ ಇಲ್ದಿರೋರ ನೋವು ದುಃಖ ಬರೀ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಪ್ರತಿ ಸಲ ನಾವು ವ್ಯಕ್ತಪಡಿಸ್ಕೊಳ್ಳೋಕ್ಕೂ ಆಗಲ್ಲ, ಅದು ನಾವು ಕ್ಯಾರಿ ಮಾಡ್ತೀವಿ ನಮ್ಮ ಕೊನೆ ಲೈಫ್ ತನಕ ನಮ್ಮ ಒಳಗಡೆ ಇರುತ್ತೆ. ಅದನ್ನು ದಾಟ್ಕೊಂಡು ಹೋಗೋದಾಗಲಿ ಅಥವಾ ಅದನ್ನು ಮರ್ತುಬಿಟ್ಟು ಹೋಗೋದಾಗಲಿ ಅದು ಇಂಪಾಸಿಬಲ್. ಅದು ವಿ ಕ್ಯಾರಿ ದಟ್ ಪೇನ್. ಅದನ್ನು ತೋರಿಸ್ಕೊಳ್ಳಲ್ಲ ಅಷ್ಟೆ, ತೋರಿಸ್ಕೊಳ್ಳೋದು ತುಂಬ ಕಡಿಮೆ. ಬಟ್ ಸುದೀಪ್ ಸರ್ಗೆ ಯಾವಾಗ ಅದು ಇದಾಯಿತೋ ಆವಾಗ ನನ್ನ ಹತ್ರ ಅವರು ಕನೆಕ್ಟ್ ಆಗ್ತಾರೆ. ಸೊ ನನ್ನ ಎಮೋಷನ್ನ ಅವ್ರಿಗೆ ಕನೆಕ್ಟ್ ಆಗುತ್ತೆ ಆ್ಯಂಡ್ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ. ಸೊ ಹಾಗೆ ಅವರು ಒಂದು ನನಗೆ ಅವ್ರ ಮನೆ ಕಡೆಯಿಂದ ತಿಂಡಿಗಳನ್ನ ಕಳಿಸ್ತಾರೆ. ಸೊ ಇಟ್ಸ್ ವೆರಿ ಸ್ಪೆಷಲ್. ಇಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟು, ತುಂಬ ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅಪ್ಪನ ಫಸ್ಟು ನಾನು ಕಳ್ಕೊಳ್ಳೋದು 2018 ಅಪ್ಪ ಹೈದ್ರಾಬಾದ್ಗೆ ಒಂದು ಆಫೀಸ್ ವಿಚಾರವಾಗಿ ಹೋಗಿರ್ತಾರೆ. ಸೊ ಅಲ್ಲಿ ರೂಮ್ನಲ್ಲಿ ಅವ್ರಿಗೆ ಇದು ಚೆಸ್ಟ್ ಪೇನ್ ಸ್ಟಾರ್ಟ್ ಆಗುತ್ತೆ. ಅವ್ರನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಲ್ರೆಡಿ ಒಂದ್ಸಲ ಆಗಿರುತ್ತೆ ಆನ್ ದ ವೇ. ಆ್ಯಂಡ್ ಅಲ್ಲಿ ಹೋಗಾದ್ಮೇಲೆ ಅವ್ರಿಗೆ 2 ಸಲ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಆ್ಯಂಡ್ ರಿವೈವ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾರೆ, ಬಟ್ ಆಗಲ್ಲ. ಸೊ ವಿ ಲೂಸ್ ಹಿಮ್ ದೇರ್. ಬಟ್ ನಾನು ಅವ್ರ ಜೊತೆಗಿರಲ್ಲ. ಸೊ ಅಪ್ಪ ನನಗೆ ಸೂಪರ್ ಹೀರೋ ಥರ. ಒಂದು ದಿನವೂ ಅವರು ನನಗೆ ಆಗ್ತಾಯಿಲ್ಲ, ಹುಷಾರಿಲ್ಲ ಅಂತ ನನ್ನ ಮುಂದೆ ಹೇಳಿರೋದು ಇಲ್ಲ. ಮನೇಲಿ ಬೆಡ್ ಮೇಲೆ ಮಲ್ಕೊಂಡು ಇರೋದಿಲ್ಲ. ಅವ್ರ ಜ್ವರ ಇದ್ರೂ ಅವರು ಎದ್ದು ಹೋಗಿ ಆಫೀಸ್ಗೆ ಹೋಗೋರು ಬರೋರು. ತುಂಬ ಆ್ಯಕ್ಟಿವ್, ತುಂಬ ಲೈಕ್ ಒಂದು ಸೂಪರ್ ಹೀರೋ. ಅವ್ರ ನೋವನ್ನ ನನ್ನ ಮುಂದೆ ವ್ಯಕ್ತಪಡಿಸ್ಕೊಳ್ತಾ ಇರಲಿಲ್ಲ. ಸೊ ಅವ್ರು ಹೋಗೋ ಟೈಮಲ್ಲೂ ಅವ್ರ ನೋವನ್ನ ನಾನು ನೋಡಿಲ್ಲ. ಅವ್ರು ಯಾವ ರೀತಿ ಹೋದರು ಅಂತ ಗೊತ್ತಿಲ್ಲ. ಅವ್ರ ಸಫರಿಂಗ್ ನಾನು ನೋಡಿಲ್ಲ. ಸೂಪರ್ ಹೀರೋ ಆಗೇ ಇದ್ದರು, ಸೂಪರ್ ಹೀರೋ ಆಗೇ ನನ್ನ ಕಣ್ಣಿಗೆ ಅವರು ಸೂಪರ್ ಹೀರೋನೇ ಹಾಗೆ ಹೋದರು. ನಿಮ್ಮ ಜೊತೆ ಇರ್ತಾರೆ. ಎಸ್, ನಾವೆಲ್ಲ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಅಮ್ಮ ಆರೋಗ್ಯದಲ್ಲಿ ತುಂಬ ಏರ್ಪೇರ್ಗಳಿತ್ತು. ಅಪ್ಪಂದು ಹೇಗಾಯಿತು ಅಂದರೆ ತುಂಬ ಅನ್ಎಕ್ಸ್ಪೆಕ್ಟೆಡ್. ಬಿಕಾಸ್ ಅವ್ರದ್ದು ಹೆಲ್ತ್ ಇಶ್ಯೂಸ್ ಅಂತ ಏನೂ ಇರಲಿಲ್ಲ. ಅಂದರೆ ಹೆರಿಡಿಟ್ರಿ ಶುಗರ್ ಇತ್ತು ಬಿಟ್ಟರೆ ದ್ಯಾಟ್ ವಾಸ್ ಆಲ್ಸೋ ಇನ್ ಕಂಟ್ರೋಲ್. ಬಟ್ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಅನ್ನೋದು ಇಟ್ ವಾಸ್ ಆಲ್ ಆಫ್ ಅ ಸಡನ್. ಬಟ್ ಅಮ್ಮಂದು ಆಲ್ರೆಡಿ ಹೆಲ್ತ್ ಇಶ್ಯೂಸ್ ಇತ್ತು. ಅವ್ರಿಗೂ ಹಾರ್ಟ್ ಇಶ್ಯೂಸ್ ಇತ್ತು, ವ್ಯಾಲ್ವಲ್ಲಿ ಪ್ರಾಬ್ಲಮ್ ಇತ್ತು. ತುಂಬ ಸಲ ಆ್ಯಂಜಿಯೋಗ್ರಾಮ್ ಮಾಡಿಸಿದ್ದೀವಿ. ಆ್ಯಂಡ್ ಅವ್ರಿಗೆ ಥ್ರಾಂಬೋಸೈಟೋಪಿನಿಯಾ ಇತ್ತು, ಅಂದರೆ ಪ್ಲೇಟ್ಲೆಟ್ಸ್ ಕಡಿಮೆ, ಇಮ್ಯುನಿಟಿ ಕಡಿಮೆ ಇತ್ತು, ಆ ಥರ. ಸೊ ಇಷ್ಟು ಪ್ರಾಬ್ಲಮ್ಸ್ಗಳಲ್ಲಿ ಅವ್ರು ಹೋಗೋ ಟೈಮಲ್ಲಿ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಆಗಿ ಅವರು 2020 ತೀರ್ಕೊಳ್ತಾರೆ. ಏನೇ ಅಂದ್ರೂ ನಂಗೆ ಖುಷಿಯಾಗಿದೆ ಏನಪ್ಪ ಅಂತ ಹೇಳಿದ್ರೆ, ಫ್ರೆಂಡ್ಲಿ ನೇಚರ್ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ ನಾವು ಹೊರಗಡೆ ನೋಡ್ತಾ ಇದ್ವಿ, ಎಲ್ಲ ಬರ್ತಾ ಇದ್ರು ನಿಮ್ಮ ಫ್ರೆಂಡ್ಸು, ಅಕ್ಕಪಕ್ಕದವರೆಲ್ಲರೂ ಕೂಡ. ಮೇ ಬಿ ಒಳಗೆ ಹೆಂಗಿದ್ರು ಹಾಗೆ ಹೊರಗೆ ಕೂಡ ಸಾಕಷ್ಟು ಫ್ರೆಂಡ್ಸ್ಗಳನ್ನ ಸಂಪಾದನೆ ಮಾಡಿದ್ದೀರಾ ಅಂತ ಅನಿಸುತ್ತೆ. ನಿಮ್ಮ ಫ್ರೆಂಡ್ಸ್ ಬಗ್ಗೆ, ನಿಮ್ಮ ಸರ್ಕಲ್ ಬಗ್ಗೆ, ನಿಮ್ಮ ಜೊತೆ ನಿಂತಂಥವ್ರ ಬಗ್ಗೆ ಹೇಳೋದಕ್ಕೆ ಏನು ಇಷ್ಟಪಡ್ತೀರಾ? ಅಪ್ಪ ಅಮ್ಮ ಹೋದ್ಮೇಲೆ ನನ್ನ ಬದುಕಿಗೆ ಒಂದು ಟರ್ನ್ ಕೊಟ್ಟಿದ್ದೆ ನನ್ನ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಅಮ್ಮ ಹೋದ್ಮೇಲೆ ನಾನು ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ. ಏನೂ ಬೇಡ, ಒಂದಷ್ಟು ಆಡಿಷನ್ ಕಾಲ್ಸ್ ಬರೋದು, ಒಂದಷ್ಟು ಆಪರ್ಚುನಿಟೀಸ್ ಬರೋದು ಕರಿಯರ್ ವೈಸ್, ಬಟ್ ನಾನು ಯಾವುದಕ್ಕೂ ಹೋಗ್ತಾ ಇರಲಿಲ್ಲ. ಮನೇಲಿ ಒಳ್ಳೆ ಗೂಡು ಥರ ಕೂತ್ಕೊಂಡ್ಬಿಟ್ಟಿದ್ದೆ, ಗುಬ್ಬಚ್ಚಿ ಥರ ಗೂಡೊಳಗಡೆ. ತುಂಬ ಡಿಪ್ರೆಷನಲ್ಲಿದ್ದೆ. ಬಟ್ ಆಫ್ಟರ್ ದ್ಯಾಟ್ ಏನಾಗುತ್ತೆ, ನನ್ನ ಫ್ರೆಂಡ್ಸ್ ಬಂದು ಇಲ್ಲ ದಿಸ್ ಇಸ್ ನಾಟ್ ರೈಟ್, ಒಂದು ಸರಿ ದಾರಿಗೆ ಕರ್ಕೊಂಡು ಹೋಗ್ತಾರೆ ನನ್ನ. ಇಲ್ಲ, ಒಂದು ಆಡಿಷನ್ ಇದೆ, ಇದು ಇಂಪಾರ್ಟೆಂಟ್, ನೀನು ಅಟೆಂಡ್ ಆಗಲೇಬೇಕು ಅಂದಾಗ ಬರೋದು ನಾಗಿಣಿ ಝೀಯಲ್ಲಿ. ಸೊ ಅದು ನನ್ನ ಲೈಫ್ನ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದಕ್ಕಿಂತ ಅದು ಒಂದು ಹೊಸ ಲೈಫ್ ತಂದುಕೊಡ್ತು ನನಗೆ ನಾಗಿಣಿ ಸೀರಿಯಲ್ಲು. ಅದಕ್ಕೆ ನಾನು ರಾಮ್ಜಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಝೀ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಎಸ್, ಅದೊಂದು ಹೊಸ ಜೀವನ ತಂದುಕೊಡ್ತು. ಆ್ಯಂಡ್ ಅಲ್ಲಿಂದ ನನ್ನ ಹೊಸ ಜೀವನ ಶುರುವಾಗುತ್ತೆ. ಓಕೆ, ತುಂಬ ಬ್ಯೂಟಿ ನೀವು. ಇವನ್ ನಮ್ಗಳಿಗೂ ಕೂಡ ನೋಡ್ತಾ ಇದ್ರೆ ಮತ್ತೆ ಮತ್ತೆ ನೋಡೋಣ ಅಂತ ಅನ್ಸುವಂಥ ಸೌಂದರ್ಯ ದೇವರು ಕೊಟ್ಟಿದ್ದಾರೆ. ಈ ಚೆಲುವೆಯ ಮನಸ್ಸನ್ನು ಕದ್ದಂತಹ ಕುವರ ಯಾರು ಇಲ್ವಾ ಅಂತ ಹೇಳಿ ಕತ್ಬಿಟ್ಟು ಪುಡಿ ಪುಡಿ ಮಾಡಿರೋರು ಇದ್ದಾರೆ. ಬಟ್ ಸದ್ಯ ಆಗಿದ್ದಾವೆ. ಹಾಂ
ಆಗಿದೆ. ಬಟ್ ಸದ್ಯಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾ ನಾವು ಮೊನ್ನೆ ಶಿಶಿರ್ ಹತ್ರ ಕೇಳ್ತಾ ಇದ್ವಿ, ತುಂಬಾ ಜನ ನಿಮ್ಗೂ ಅವ್ರದ್ದು ಫ್ಯಾನ್ಸ್ ಪೇಜ್ಗೆಲ್ಲ ಕ್ರಿಯೇಟ್ ಆಗಿದೆ, ಮದುವೆ ಆಗ್ಬಿಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆ ಪ್ರಶ್ನೆ ಕೇಳಿದ್ವಿ, ಮುಂದೊಂದು ದಿನ ಮದುವೆ ಆಗ್ತೀರಾ ನೀವು ಅಂತ ಹೇಳಿ. ಅಯ್ಯೋಯ್ಯೋ ಇಲ್ಲ ನಮ್ಮ ಮಚ್ಚ ಅವರು ಅಂತ ಹೇಳ್ಬಿಟ್ಟು ಹೋದ್ರು. ನಿಮ್ಮಿಬ್ಬರ ನಡುವಿನ ಬಾಂಡಿಂಗ್ ಬಗ್ಗೆ ಹೇಳಿ. ತುಂಬಾ ಭಾವುಕರಾದ್ರಿ, ತುಂಬಾ ಕಣ್ಣೀರು ಹಾಕಿದವರು ಹೊರ ಬಂದ ಸಂದರ್ಭದಲ್ಲಿ. ಶಿಶಿರ್ ಬಗ್ಗೆ ಹೇಳೋದಾದ್ರೆ, ಸೊ ಶಿಶಿರ್ ಅವ್ರ ಜೊತೆಗೆ ನಾನು ಒಂದು ಸಿನಿಮಾ ಮಾಡಿರ್ತೀನಿ. ಆಗ ಶಿಶಿರ್ ಅವರು ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ ಮೀಟ್ ಆಗಿರ್ತಾರೆ. ಅಪ್ಪ ಅಮ್ಮನ ಮೀಟ್ ಆಗಿರ್ತಾರೆ. ನಾವು ಆ್ಯಕ್ಚುಲಿ ಒಟ್ಟಿಗೆ ಶೂಟಿಂಗ್ ಟೈಮಲ್ಲಿ ಒಟ್ಟಿಗೆ ಊಟಕ್ಕೂ ಹೋಗಿರ್ತೀವಿ ಆಚೆ. ಸೊ ಆವತ್ತು ಹೇಗಿದ್ರು ಅವರು, ಐ ಥಿಂಕ್ 2017 ಆವತ್ತು ಇದ್ದ ವ್ಯಕ್ತಿತ್ವ ಶಿಶಿರ್, ಇವತ್ತು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂಥ ಶಿಶಿರ್ ಏನು ವ್ಯತ್ಯಾಸ ಇಲ್ಲ, ಹಾಗೇ ಇದ್ದಾರೆ. ಅದು ತುಂಬ ರೇರ್. ಎಕ್ಸ್ಪೆಷಲಿ ಬಿಗ್ ಬಾಸ್ ಮನೆ ಒಳಗಡೆ ನಿಮ್ಮ ಪರ್ಸ್ನಾಲಿಟೀಸ್ ಹೆಂಗಂದ್ರೆ ಹಂಗೆ ಚೇಂಜ್ ಮಾಡ್ಕೊಳ್ಳೋರು ಸಿಗ್ತಾರೆ. ಬಟ್ ಒಂದು ಬ್ಯೂಟಿಫುಲ್ ವ್ಯಕ್ತಿತ್ವ ಶಿಶಿರ್ ಅವ್ರದ್ದು. ಎಲ್ಲೂ ಚೇಂಜ್ ಆಗಿಲ್ಲ, ಎಲ್ಲೂ ಬದಲಾಗಿಲ್ಲ, ಯಾರಿಗೋಸ್ಕರನೂ ಬದಲಾಗಿಲ್ಲ. ಎಂಥ ಸಿಚುವೇಶನ್ನೇ ಬರಲಿ ಯಾರ ಮನಸ್ಸನ್ನು ನೋವಿಸಿಲ್ಲ ಅವರು, ಅನ್ನೆಸೆಸರಿಯಾಗಿ ನೋವಿಸಿಲ್ಲ. ಎಲ್ಲೆಲ್ಲಿ ನನಗೋಸ್ಕರ ಅವರು ತುಂಬ ಸ್ಟ್ಯಾಂಡ್ಸ್ನ ತೊಗೊಂಡಿದ್ದಾರೆ. ಸರಿ ಅನ್ಸಿದ್ರೆ ಅವರು ಸ್ಟ್ಯಾಂಡ್ನ 100% ತೊಗೊಂಡಿದ್ದಾರೆ. ಆ್ಯಂಡ್ ತುಂಬ ಒಳ್ಳೆ ವ್ಯಕ್ತಿ ಆ್ಯಂಡ್ ತುಂಬ ರೇರ್ ಆ ಥರ ವ್ಯಕ್ತಿತ್ವ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್, ಅಂಥ ಒಂದು ವ್ಯಕ್ತಿತ್ವ ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿ ಸಿಕ್ಕಿರೋದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಆ್ಯಂಡ್ ಈಸ್ ಮೈ ಬೆಸ್ಟ್ ಫ್ರೆಂಡ್, ಮಚ್ಚ, ನನ್ನ ಮಚ್ಚ. ಮೋಕ್ಷಿತಾ ಅವರು ಒಳಗೆ ಹೋದ ಬಳಿಕ ಅವ್ರದ್ದೊಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ, ದೊಡ್ಡ ಮಟ್ಟದ ಸೌಂಡ್ ಆಗುತ್ತೆ. ಅವರು ಮಕ್ಕಳ ವಿಚಾರದಲ್ಲಿ, ಮಕ್ಕಳ ಕಳ್ಳಿ ಅನ್ನೋದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಟ್ರೋಲ್ಗಳಾಗ್ತಾ ಇದ್ದಾವೆ. ಆ ವಿಚಾರ ನಿಮ್ಗೆ ಹೊರಗೆ ಬಂದಾಗ ಗೊತ್ತಾಯ್ತಾ? ಆ ಸಂದರ್ಭದಲ್ಲಿ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ ಹೇಳಿ. ಮೋಕ್ಷಿತಾ ಅವರು ನನಗೆ ಬಿಗ್ ಬಾಸ್ ಮನೇಲಿ ಪರಿಚಯ ಅನ್ನೋದಕ್ಕಿಂತ ಹೊರಗಡೆನೂ ಪರಿಚಯ ಆಗಿರ್ತಾರೆ. ಆ್ಯಂಡ್ ವಿ ವರ್ಕ್ ಇನ್ ದ ಸೇಮ್ ಚಾನಲ್. ಸೊ ಅವಾಗವಾಗ ಒಂದೊಂದು ಫಂಕ್ಷನ್ಸಲ್ಲಿ ಐ ಬಂಪ್ಡ್ ಇನ್ ಟು ಹರ್. ಆ್ಯಂಡ್ ನಾನು ಅವಳಿಗೆ ಹೇಳಿರ್ತೀನಿ ಕೂಡ, ಅವಳ ಹತ್ರ ಹೋಗಿ ನೇರವಾಗಿ ಹೇಳಿರ್ತೀನಿ, ನನ್ನ ತಾಯಿ ನಿಮ್ಮ ದೊಡ್ಡ ಫ್ಯಾನ್ ಅಂತಲೂ ಕೂಡ ಲಾಂಗ್ ಬ್ಯಾಕ್ ಹೇಳಿರ್ತೀನಿ. ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಪುನಃ ಪರಿಚಯ ಆಗ್ತಾರೆ ಆ್ಯಂಡ್ ವಿ ಕನೆಕ್ಟ್. ತುಂಬ ಒಳ್ಳೆ ಫ್ರೆಂಡ್ಶಿಪ್ ಬಿಲ್ಡ್ ಆಗುತ್ತೆ ನಮ್ಮಿಬ್ಬರ ಮಧ್ಯೆ. ಇಟ್ಸ್ ಅ ವೆರಿ ಸ್ಟ್ರಾಂಗ್ ಗರ್ಲ್, ತುಂಬ ಒಳ್ಳೆ ಪರ್ಸನ್ನು. ಶಿಶಿರ್ ಬಗ್ಗೆ ನಾನು ಹೇಗೆ ಹೇಳಿದ್ನೋ ಹಾಗೆ ಮೋಕ್ಷಿತಾ ಅವರ ವ್ಯಕ್ತಿತ್ವ ಕೂಡ ಎಲ್ಲೂ ಬದಲಾವಣೆ ನನಗೆ ಕಾಣಿಸಿಲ್ಲ. ಒಂದು ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಹಾಗಂತ ಅವ್ರ ವ್ಯಕ್ತಿತ್ವನ ಎಲ್ಲೂ ಬಿಟ್ಕೊಟ್ಟಿಲ್ಲ, ಅವ್ರ ತನನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಬಟ್ ಹೊರಗಡೆ ಬಂದಾದ್ಮೇಲೆ ಒಂದಷ್ಟು ವಿಷಯನ ಒಂದು ವೇಗ ಕೇಳಿಸ್ಕೊಳ್ತೀನಿ ಅವ್ರ ಬಗ್ಗೆ. ಇನ್ ಡೀಟೇಲ್ ನನಗೆ ಗೊತ್ತಿಲ್ಲ ಏನು ನಡೆದಿದೆ ಏನಿಲ್ಲ ಅಂತ, ಬಟ್ ವೇಗಾಗಿ ಒಂದು ಸರ್ಫೇಸ್ ಲೆವೆಲ್ಗೆ ಗೊತ್ತಿದೆ. ಇದ್ರ ಬಗ್ಗೆ ಎವ್ರಿಬಡಿ ಹ್ಯಾಸ್ ಒನ್ ಸ್ಟೋರಿ, ಎವ್ರಿಬಡಿ ಹ್ಯಾಸ್ ಒನ್ ಪಾಸ್ಟ್. ಅದು ನೆಗೆಟಿವ್ ಆಗಿರ್ಬೋದು ಅಥವಾ ಪಾಸಿಟಿವ್ ಆಗಿರ್ಬೋದು, ಏನೋ ಒಂದು ಸ್ಟೋರಿ ಇರುತ್ತೆ. ಇವಾಗ ಅವರು ಅದನ್ನೆಲ್ಲ ಅಷ್ಟು ವರ್ಷ ಆದಮೇಲೆ ದಾಟ್ಕೊಂಡು ಬಂದು ಏನೋ ಒಂದು ಸಾಧನೆ ಮಾಡ್ತಾ ಇದ್ದಾರೆ. ಸೊಸೈಟಿಯಲ್ಲಿ ಒಂದು ಒಳ್ಳೆತನವಾಗಿ, ಒಂದು ಕಲಾವಿದೆಯಾಗಿ ಗುರ್ತಿಸ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್. ಅದು ಎಷ್ಟು ಜನಕ್ಕೆ ಪಾಸಿಬಿಲಿಟಿ ಇದೆ ಒಂದು ಒಳ್ಳೆತನದಲ್ಲಿ ಗುರ್ತಿಸ್ಕೊಳ್ಳೋಕ್ಕೆ. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ ಇವತ್ತು. ಶಿ ಇಸ್ ವೆರಿ ಸ್ಟ್ರಾಂಗ್. ಸೊ ಈ ಒಂದು ಯಾವತ್ತೋ ನಡೆದಿರೋ ಒಂದು ಘಟನೆನ ಇಟ್ಕೊಂಡು ಇವಾಗ ಬೆಳಕಿಗೆ ತರುವಂಥ ಅಗತ್ಯ ಇಲ್ಲ. ಅವ್ರದ್ದು ಪಾಸ್ಟ್ ಅಷ್ಟೇ. ಇವಾಗ ನೋಡ್ತಾ ಇರೋ ಮೋಕ್ಷಿತಾ ರಿಯಲ್ ಮೋಕ್ಷಿತಾ. ನಿಮ್ದು ಏನು ಮುಂದೆ ಕಣ್ಮುಂದೆ ಕಾಣಿಸ್ತಾ ಇದ್ದಾರೋ ಅವ್ರು ರಿಯಲ್ ವ್ಯಕ್ತಿ. ಅವ್ರು ರಿಯಲ್ ಆಗಿ ಆಡ್ತಾ ಇದ್ದಾರೆ ಮನೆ ಒಳಗಡೆ. ನಾನು ಕಂಡಂತೆ ಅವ್ರು ಎಲ್ಲೂ ಫೇಕ್ ಮಾಡ್ತಾ ಇಲ್ಲ. ಎಲ್ರಿಗೂ ಒಂದು ಪಾಸ್ಟ್ ಇರುತ್ತೆ. ಅದು ನಿಜನೋ ಸುಳ್ಳು ಅವ್ರ ಬಗ್ಗೆ ನನಗೆ ಆ ವಿಚಾರ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನಾನು ಕಂಡಂಥ ಮೋಕ್ಷಿತಾ ಟೂ ಗುಡ್. ಯಾರು ಬಿಗ್ ಬಾಸ್ ಮನೇಲಿ ತುಂಬ ಫೇಕ್ ಅಂತ ಅನಿಸಿದ್ದು? ಈಗ ಒಳಗಿರುವವರು ತುಂಬ ಫೇಕ್ ಆಗಿದ್ದಾರೆ, ಆ ಸಿಚುವೇಶನ್ ತಕ್ಕಂತೆ ರಿಯಾಕ್ಟ್ ಮಾಡಿಕೊಂಡು ಹೆಂಗೋ ಹೋಗಬೇಕು ಅಂತ ಹೋಗ್ತಿರೋರು ಯಾರು ನಿಮ್ಮ ಪ್ರಕಾರ ಅಂತ ಹೇಳಿ? ಫೇಕ್ ಅನ್ನೋದಕ್ಕಿಂತ ಫೇಕಾಗಿರೋಕ್ಕೆ ತುಂಬ ಆಗಲ್ಲ ಬಿಗ್ ಬಾಸ್ ಮನೇಲಿ. ಯಾವುದೋ ಒಂದು ಮುಖವಾಡ ಹಾಕ್ಕೊಳ್ತೀರಾ, ನೀವು ಫೇಕಾಗಿ ಬಿಹೇವ್ ಮಾಡ್ತೀರಾ ಅಂದರೆ ಒಂದು 20 days ಮ್ಯಾಕ್ಸಿಮಮ್ ಇರ್ಬೋದು, ಒಂದು 20 ದಿನ ಇರ್ಬೋದು. ಬಟ್ ಅದಾದಮೇಲೆ ನಿಮ್ಮ ಪರ್ಸ್ನಾಲಿಟಿ ಏನಿದೆಯೋ ಆಚೆ ಬಂದೇ ಬರುತ್ತೆ, ಖಂಡಿತವಾಗ್ಲೂ ಬರುತ್ತೆ. ಎಮೋಷ್ನಲಿ ಫುಲ್ ಡ್ರೈನ್ ಔಟ್ ಆಗ್ತೀರಾ. ಅದು ಜಾಸ್ತಿ ದಿನ ಇರಲ್ಲ ಮುಖವಾಡ. ಬಟ್ ಯಾರೂ ಫೇಕ್ ಅಂತ ಅನಿಸ್ತಾ ಇಲ್ಲ. ಅವ್ರವ್ರ ಪರ್ಸ್ನಾಲಿಟಿಗೆ ಅವ್ರವ್ರ ತಕ್ಕನಂಗೆ ಆಟ ಆಡ್ತಾ ಇದ್ದಾರೆ ಅಷ್ಟೇ. ಯಾರ್ಯಾರು ಹೆಂಗೆ ಅವ್ರ ಬಗ್ಗೆ ಏನೇನು ಅನಿಸುತ್ತೆ ಅಂತ ಹೇಳ್ತಾ ಹೋಗಿ, ಓಕೆನಾ? ಗೌತಮಿ ಅವರು ಇವಾಗ ಐ ಥಿಂಕ್ ಶಿ ಇಸ್ ಅ ಲಿಟಲ್ ಕನ್ಫ್ಯೂಸ್ಡ್. ಬಿಕಾಸ್ ಮಂಜಣ್ಣ ಅವ್ರು ಹೇಳ್ತಾರೆ ನಿಮ್ಮ ಆಟ ನೀವು ಆಡಿ ಅಂತ. ಬಟ್ ಅಗೇನ್ ಅದೇ ಮಂಜಣ್ಣಂಗೆ ಹೋಗಿ ಹೇಳ್ತಾರೆ ಅದು ಆಟ ಬೇರೆ, ನಾವು ಫ್ರೆಂಡ್ಶಿಪ್ನ ಮುರ್ಕೊಂಡು ಆಟ ಆಡಬೇಕು ಅಂತ ಏನಿಲ್ಲ ಅಂತಲೂ ಹೇಳ್ತಾರೆ. ಕೆಲವೊಂದು ಆ ಮಾತುಕತೆ ಎಕ್ಸ್ಚೇಂಜ್ ಆಗಿದೆ. ಬಟ್ ಅದರ್ವೈಸ್ ಒಳ್ಳೆ ವ್ಯಕ್ತಿ, ತುಂಬ ಕೇರಿಂಗ್ ನೇಚರ್ ಇದೆ.
ಆಲ್ರೌಂಡರ್ ಅವರು, ಸಿಕ್ಕಾಪಟ್ಟೆ ಆಲ್ರೌಂಡರು, ಒಳ್ಳೆ ಎಂಟರ್ಟೈನರು, ಟಾಸ್ಕ್ಗಳನ್ನ ಸಕ್ಕದಾಗಿ ಆಡ್ತಾರೆ. ಮುಂಚಿನ ಥರ ಇಲ್ಲ ಇವಾಗ ಸದ್ಯಕ್ಕೆ. ಅವ್ರು ಮುಂಚಿನ ಮಂಜಣ್ಣ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಚೈತ್ರ ಅವರು ಚೈತ್ರ ಅಕ್ಕ ಬಟ್ ತುಂಬ ಕಾಂಟ್ರಡಿಕ್ಟ್ರಿ ವ್ಯಕ್ತಿತ್ವ. ಒಂದು ನಾರ್ತ್ ಪೋಲ್ ಸೌತ್ ಪೋಲ್ ಥರ ಒಂದಷ್ಟು ಬಿಹೇವಿಯರ್ಸ್ಗಳನ್ನ ತೋರಿಸ್ತಾರೆ ಅಷ್ಟೇ. ಇನ್ನೇನು ತುಂಬ ಇದೆ ಅವ್ರ ಬಗ್ಗೆ ಹೇಳಕ್ಕೆ. ಕೊಟ್ಟ ಸಂದರ್ಭ, ಕಣ್ಣೀರು ಹಾಕಿದ್ರಿ, ನಿಮ್ ಗಿಫ್ಟ್ ಮಾಡೋದು. ಎಸ್ ಇಲ್ಲ, ಅವರು ತುಂಬ ಬ್ಯೂಟಿಫುಲ್ಲಾಗಿ ಹೇಳ್ತಾರೆ. ಶೋಲ್ಡ್ರ್ ಮೇಲೆ ಅದನ್ನು ರೆಸ್ಪಾನ್ಸಿಬಿಲಿಟಿನ ಕ್ಯಾರಿ ಮಾಡಿ ಅದನ್ನು ಪಿನ್ ಹಾಕಿ ಸೇಫ್ ಮಾಡುವಂಥದ್ದು. ಆ್ಯಂಡ್ ಅವ್ರ ಅಕ್ಕನ ಸಾರಿ ಪಿನ್ ನನಗೆ ಕೊಡ್ತಾರೆ. ಅದು ಒಂದು ನಂಗೆ ತುಂಬ ಟಚ್ ಆಯಿತು ಅದು ಎಮೋಷ್ನಲಿ. ಅವ್ರು ಹೇಳ್ತಾರೆ ಎಲ್ಲರ ಅಂದರೆ ನಮ್ಮೆಲ್ಲರ ಮನೇಲಿ ಒಂದು ಕಾಯಕ್ಕೆ ತಾಯಿ ಅಂತ ಇರ್ತಾರೆ. ಅವಳಿಗೆ ಯಾರೂ ಇಲ್ಲ, ಅವಳು ಹೆಂಗಿರ್ತಾಳೆ ಅಂತ ಯೋಚನೆ ಮಾಡಿ ನಾನು ಅಕ್ಕನ ಸ್ಥಾನದಲ್ಲಿ ಇದ್ದು ನಾನು ಅವಳಿಗೆ ಪಿನ್ ಕೊಡ್ತಾ ಇದ್ದೀನಿ ಅಂತ. ಆ ಮಾತು ತುಂಬ ಟಚ್ ಆಯಿತು. ಆ್ಯಂಡ್ ಆಲ್ಸೋ ಚೈತ್ರ ಅವ್ರಿಗೂ ನನಗೂ ಒಳ್ಳೆ ಬಾಂಡಿಂಗ್ ಇದೆ. ಎಷ್ಟೇ ಜಗಳ ಆಡ್ಬೋದು, ಏನೇ ಆಡ್ಬೋದು, ಅವ್ರ ತಂಡದಲ್ಲೇ ಆಡ್ತೀನಿ. ಎಂಡ್ ಆಫ್ ದ ಡೇ ಅವ್ರ ತಂಡಕ್ಕೆ ಹೋಗ್ತೀನಿ, ಆಟ ಆಡ್ತೀನಿ. ಅದಕ್ಕಿಂತ ಮುಂಚೆನೂ ತುಂಬ ಕೇರಿಂಗ್, ಅವರು ಸಿಕ್ಕಾಪಡೆ ಕೇರಿಂಗ್. ಓಕೆ, ರಜತ್ ಅವರು ಇಡೀ ಅವ್ರ ಎಂಟ್ರಿ ಕೊಟ್ಟ ಬಳಿಕ ಎಲ್ಲದನ್ನು ನುಂಗಾಕೊಂಡ್ರು ಅಂತ ಅನಿಸಿದ್ಯಾ ನಿಮಗೆ? ಅಂತೇಳಿ ಎಂಟರ್ಟೈನ್ಮೆಂಟ್ ಬಂದಾಗ ಎಂಟರ್ಟೈನ್ ಮಾಡಿದ್ದಾರೆ, ಆಟ ಅಂತ ಬಂದಾಗ ಆಟ ಅಂತ ಆಡಿದ್ದಾರೆ, ತುಂಬ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ನಿಮ್ಮನ್ನು ಆಗಾಗ ಫನ್ ಮಾಡ್ತಿದ್ರು ಮಾತುಗಳ ಮೂಲಕ. ಅವ್ರ ಬಗ್ಗೆ ಹೇಳೋದಾದ್ರೆ, ರಜತ್ ಆ್ಯಕ್ಚುಲಿ ಮುಂಚೆಯಿಂದನೂ ಅಂದರೆ ಕೆಲವೊಂದು ಸಲ ನಾನು ಮೀಟ್ ಆಗಿದ್ದೀನಿ ಆಚೆ ಕಡೆನೂ. ಒಳ್ಳೆ ವ್ಯಕ್ತಿತ್ವ, ಫನ್ನಾಗಿರ್ತಾರೆ, ಎಂಟರ್ಟೈನಿಂಗ್ ಆಗಿದ್ದಾರೆ. ಬಟ್ ಯಾರನ್ನೂ ನುಂಗ್ಕೊಂಡ್ಬಿಟ್ಟಿದ್ದಾರೆ ಅಥವಾ ಯಾರನ್ನೂ ಡಮ್ಮಿ ಮಾಡ್ತಾ ಇದ್ದಾರೆ ಅಂತ ಏನೂ ಇಲ್ಲ. ಆ್ಯಕ್ಚುಲಿ ಅವ್ರವ್ರ ಆಟಗಳನ್ನ ಆಡ್ತಾ ಇದ್ದಾರೆ. ರಜತ್ ಇಸ್ ಅ ಲಿಟಲ್ ಮೋರ್ ಓಪನ್, ತುಂಬ ಓಪನ್ ಆಗಿ ಮಾತಾಡ್ತಾರೆ. ದಟ್ಸ್ ಇಟ್. ಓಕೆ, ಹನುಮಂತು ವಿನ್ನರ್ ಆಗಬಹುದು ಅಂತ ಮಾತುಕತೆಗಳು ಕೇಳಿ ಬರ್ತಾ ಇದೆ. ನಿಮ್ಮ ಪ್ರಕಾರ ಹೌದಾ, ಹಾಗಾಗುತ್ತಾ ಅಂತ? ಆಗ್ಬೋದೇನೋ. ಅವ್ರ ಬಗ್ಗೆ ಹೇಳೋದಾದ್ರೆ, ಹನುಮಂತು ಅವರು ನಾನು ಕಂಡಂತೆ ತುಂಬ ಜೆನ್ಯೂನ್ ವ್ಯಕ್ತಿ. ತುಂಬ ಪ್ರಾಮಾಣಿಕವಾಗಿ ಅವ್ರದ್ದು ಏನೇ ಇದ್ರೂ ಒಂದು ತೂಕವಾದ ಒಂದು ಮಾತಿರುತ್ತೆ. ಒಂದೇ ಲೈನಲ್ಲಿ ಉತ್ತರ ಕೊಟ್ರು ಅದರಲ್ಲಿ ತೂಕ ಇರುತ್ತೆ. ಆ್ಯಂಡ್ ಕೆಲವೊಬ್ರು ಹೇಳ್ತಾರೆ ತುಂಬ ಸ್ಮಾರ್ಟ್ ಪ್ಲೇ ಮಾಡ್ತಾ ಇದ್ದಾನೆ. ಆ ಥರದ್ದೇನೂ ಇಲ್ಲ. ಮುಗ್ಧ, ಆ್ಯಕ್ಚುಲಿ ಮುಗ್ಧಾನೆ. ಬಟ್ ಆ ಮುಗ್ಧತೆಯಲ್ಲಿ ಸ್ಮಾರ್ಟ್ನೆಸ್ ಇರಬಾರ್ದು ಅಂತ ಏನೂ ಇಲ್ಲ. ಒಬ್ಬ ವ್ಯಕ್ತಿಯಲ್ಲಿ 2-3 ಪರ್ಸ್ನಾಲಿಟೀಸ್ ಇದ್ದರೆ ಏನೂ ತಪ್ಪಿಲ್ಲ. ಆ್ಯಂಡ್ ಈಸ್ ಪ್ಲೇಯಿಂಗ್ ಇಸ್ ಗೇಮ್. ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅವ್ರು ತಕ್ಕನಂಗೆ ಅವ್ರು ಆಟ ಆಡ್ತಾ ಇದ್ದಾರೆ. ಧನ್ರಾಜ್ ಅವರು ತುಂಬ ಪ್ರಾಮಾಣಿಕ, ಅಗೇನ್ ವೆರಿ ಆನೆಸ್ಟ್, ಒಳ್ಳೆ ಫ್ರೆಂಡು ಹನುಮಂತು ಅವ್ರಿಗೆ. ಐ ಥಿಂಕ್ ಒಬ್ರಿಗೊಬ್ರು ಹೇಗಿದ್ದಾರೆ ಅಂದರೆ ಒಂದು ರೈಟ್ ವ್ಯಾಲ್ವು ಒಂದು ಲೆಫ್ಟ್ ವ್ಯಾಲ್ವ್ ಥರ, ಹಾರ್ಟಲ್ಲಿ ವ್ಯಾಲ್ವ್ಸ್ ಇರುತ್ತಲ್ಲ ಆ ಥರ ಒಂದು ಇಬ್ರಿಗೊಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಏನು ಮಿಸ್ ಮಾಡ್ಕೊಳ್ತೀರಾ ಬಿಗ್ ಬಾಸ್ ಅಂತ ಬಂದಾಗ? ಏನು ಮನೆ ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ಬೇರೆ ಏನಾದರೂ ಒಂದು ಎಮೋಷ್ನಲಿ ಕನೆಕ್ಟ್ ಆದಂಥ ಅಂಶಗಳಿತ್ತ? ಏನು ಮಿಸ್ ಮಾಡ್ಕೋತೀರಾ ಅಂತ ಹೇಳಿ? ತುಂಬ ಆ್ಯಕ್ಚುಲಿ ಪ್ರತಿಯೊಂದೂ ನಾನು ಬಿಗ್ ಬಾಸಲ್ಲಿ ಮಿಸ್ ಮಾಡ್ಕೊತೀನಿ. ಫಾರ್ ಎಕ್ಸಾಂಪಲ್, ನಾನು ನೆನ್ನೆ ಎಲ್ಲ ನಾನು ಎದ್ದಿದ ತಕ್ಷಣ ಮೈಕ್ ಹುಡುಕ್ತಾ ಇದ್ದೀನಿ, ಮೈಕ್ ಎಲ್ಲಿಟ್ಟಿದ್ದೀನಿ ಅಂತ. ಆ್ಯಂಡ್ ಅವಾಗ ಹಿಂಗೆ ನೋಡ್ಕೊಳ್ತಾ ಇರ್ತೀನಿ, ಹಿಂಗೆ ಸರಿ ಮಾಡ್ಕೊಳ್ಳೋಣ ಮೈಕು ಅಂತ. ಸೊ ಅದೆಲ್ಲ ಎಲ್ಲ ಕಿಚನ್ ಡ್ಯೂಟೀಸ್ ಇರ್ಬೋದು. ನಂಗೆ ಕುಕ್ಕಿಂಗ್ ತುಂಬ ಇಷ್ಟ ಆಗ್ತಾಯಿತ್ತು. ಅಷ್ಟು ಜನಕ್ಕೆ ನಾನು ಅಡುಗೆ ಮಾಡಿ ಹಾಕ್ತಾಯಿದ್ದೆ ಅನ್ನೋದು ನನಗೊಂದು ಖುಷಿ ಇದೆ. ಅದನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ನನಗೆ ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ಜಾಯಿಂಟ್ ಫ್ಯಾಮಿಲಿಯಲ್ಲಿ ಯಾವತ್ತೂ ನಾನು ಇದ್ದೂ ಇಲ್ಲ, ಬೆಳೆದೂ ಇಲ್ಲ. ಸೊ ಅಲ್ಲಿ ಹೋಗಾದ್ಮೇಲೆ ಆ ಕ್ವೆಶ್ಚನ್ ಬಂತು, ಅಯ್ಯೋ ಹೆಂಗಪ್ಪ ಇಷ್ಟು ಜನ ಇರ್ತಾರೆ, 17 ಜನ ಜೊತೆಗೆ ನಾನು ಹೆಂಗಿರ್ಬೋದು ಅಂತ. ಬಟ್ ಇಟ್ ವಾಸ್ ಬ್ಯೂಟಿಫುಲ್. ಐ ಡೋಂಟ್ ಮೈಂಡ್ ಬೀಯಿಂಗ್ ಇನ್ ಅ ಜಾಯಿಂಟ್ ಫ್ಯಾಮಿಲಿ ಇವಾಗ ಅಂತ ಅನಿಸುತ್ತೆ. ಇಟ್ಸ್ ಬ್ಯೂಟಿಫುಲ್ ಆ್ಯಕ್ಚುಲಿ. ಯಾ. ಓಕೆ, ಶಿಶಿರ್ ಹೇಳ್ತಾರೆ ತುಂಬ ಸೆಕ್ಯೂರ್ ಫ್ಯಾಮಿಲಿ ಹುಡುಗಿ ಅವರು, ಅವ್ರಿಗೇನು ಬೇಕಾಗಿಲ್ಲ, ಎಲ್ಲವೂ ವೆಲ್ ಸೆಟಲ್ಡ್ ಆಗಿದ್ದಾರೆ ಅಂತ ಹೇಳಿ. ಹೌದಾ, ಅದು ದುಡಿಲೇಬೇಕಾ ಅಥವಾ ವೆಲ್ ಸೆಟಲ್ಡೇ ಇದೆಯಾ ಹೇಗೆ ಅಂತ ಹೇಳಿ ನಿಮ್ಮ ಲೈಫ್ ಬಗ್ಗೆ? ಯಾರು ಶಿಶಿರ್ ಹೇಳಿದ್ದ? ಸೀರಿಯಸ್ಲಿ ಇಷ್ಟೇ ಗೊತ್ತಿರೋದು ಅವನಿಗೆ ನನ್ನ ಬಗ್ಗೆ. ಹಾಗೇನೂ ಇಲ್ಲ. ನನಗೆ ಏನೇ ಬೇಕು ಅಂದ್ರೂ, ಅಂದರೆ ಅಪ್ಪನ ಸೈಡ್ ಫ್ಯಾಮಿಲಿ ಇದ್ದಾರೆ ಅಂದರೆ ಅಷ್ಟು ಟಚಲ್ಲಿಲ್ಲ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ನಾನು ಏನೇ ಇದ್ರೂ ನಾನು ಇಂಡಿಪೆಂಡೆಂಟಾಗಿ ದುಡ್ದಿರೋದು. ನಂದು ಅಂತ ಏನೇ ಇದ್ರೂ ಅದು ನಾನೇ ಮಾಡ್ಕೊಂಡಿರೋದು. ಅಷ್ಟು ಬಿಟ್ಟರೆ ಯಾವುದೇ ಸೆಕ್ಯೂರಿಟಿ ಇಲ್ಲ ಅಥವಾ ಏನೇ ಆ ಥರದ್ದು ಏನೂ ಇಲ್ಲ. ದುಡಿಬೇಕು ಅಷ್ಟೇ. ತುಂಬ ಕಷ್ಟಪಟ್ಟಿದ್ದೇನು ಐಶ್ವರ್ಯ ಅವರು ಅಂತ, ಇಂಡಸ್ಟ್ರಿ ಆಗಿರ್ಬೋದು, ಲೈಫಲ್ಲಿ ಇದೆಲ್ಲವೂ ಬಿಟ್ಟು ತುಂಬ ನೆನಪಲ್ಲಿ ಉಳಿಯುವಂಥ ಕಷ್ಟದ ದಿನಗಳೇನೋ ಇದ್ರೆ ಶೇರ್ ಮಾಡಿ, ಪ್ರೀತಿ ಮಾಡುವ ಅಭಿಮಾನಿಗಳಿಗೆ. ಎಸ್, ಆ್ಯಕ್ಚುಲಿ ಅಪ್ಪ ಅಮ್ಮನ ಕಳ್ಕೊಂಡಿದ್ದು ಒಂದು ಕಷ್ಟಕರವಾದ ಒಂದು ಜರ್ನಿ. ಆದರೆ ಅಪ್ಪ ಹೋದ್ಮೇಲೆ ಅಮ್ಮನ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾವತ್ತೂ ಹಾಸ್ಪಿಟಲ್ಗೆ ಹೋಗದೆ ಇರೋವಂಥದ್ದು. ನಂಗೆ ಹಾಸ್ಪಿಟಲ್ಸ್ ಕಂಡ್ರೇ ಆಗ್ತಾ ಇರಲಿಲ್ಲ. ಹಾಸ್ಪಿಟಲ್ಸ್ಗೆ ಹೋದರೆ ನಂಗೆ ತಲೆ ಸುತ್ತು ಬಂದು ಬಿದ್ದೋಗ್ತಾ ಇದೆ. ಅಪ್ಪ ಯಾವತ್ತೂ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡೇ ಹೋಗ್ತಾ ಇರಲಿಲ್ಲ. ಅಮ್ಮನಿಗೆ ಆವಾಗ ಟ್ರೀಟ್ಮೆಂಟ್ಸ್ ಬೇಕಾಗಿತ್ತು. ಅಪ್ಪ ಹೋಗಾದ್ಮೇಲೆ ಅದು ಹೇಗೆ ಲೈಫ್ ಕಳಿಸ್ಕೊಡುತ್ತೆ ಅಂದರೆ,
ಹಾಸ್ಪಿಟ್ಲೇ ನೋಡದೇ ಇರುವಂಥ ನಾನು ಹಾಸ್ಪಿಟ್ಲಲ್ಲೇ 15-20 ದಿನ ಕಳಿತೀನಿ ಅಮ್ಮನ ಜೊತೆಗೆ. ಅವ್ರ ಪಕ್ಕದಲ್ಲೇ ಇದ್ಕೊಂಡು ಎಲ್ಲ ಪ್ರತಿಯೊಂದು ನೋಡಿಕೊಂಡು ಅಷ್ಟು ದಿನಗಳ ಕಾಲ ಹಾಸ್ಪಿಟ್ಲಲ್ಲಿ ಕಳಿತೀನಿ. ಅದು ತುಂಬ ಕಷ್ಟ ಇತ್ತು ನನಗೆ. ನನ್ನ ನೋವನ್ನ ನಾನು ನುಂಗ್ಕೊಂಡು, ಅಮ್ಮನ ನೋವು ಒಂದು ಕಡೆ ಆದರೆ ನನಗೂ ಅದು ಒಂಥರ ಹಾಸ್ಪಿಟಲ್ ಎನ್ವೈರ್ಮೆಂಟ್ ನಂಗೆ ಅಷ್ಟು ಇಷ್ಟ ಆಗಲ್ಲ, ತುಂಬ ಹಿಂಸೆ ಆಗುತ್ತೆ ಅದೊಂದು. ಆ್ಯಂಡ್ ಪ್ಲಸ್ ಅದು ಒಂದು ಕಡೆ ಆದರೆ ಅಪ್ಪನ ಆಫೀಸ್ ನೋಡ್ಕೊಳ್ಳುವಂಥದ್ದು. ನಾನು ಯಾವತ್ತು ತುಂಬ ಚಿಕ್ಕವಳಿರ್ತೀನಿ. ಸೊ ಆ ಆಫೀಸಲ್ಲಿ ತುಂಬ ದೊಡ್ಡ ವ್ಯಕ್ತಿಗಳ ಜೊತೆಗೆ ಮಾತುಕತೆ ಆಗಿರ್ಬೋದು, ಅಂಥ ವ್ಯಕ್ತಿಗಳ ಜೊತೆಗೆ ಮಾತುಕತೆ ನಾನು ಯಾವತ್ತೂ ಮಾಡಿರಲ್ಲ. ಅಂಥದ್ರಲ್ಲಿ ಒಂದು ದೊಡ್ಡ ಆಫೀಸ್ ನಡೆಸ್ತೀನಿ ಅಂದರೆ ತುಂಬ ಕಷ್ಟಪಟ್ಟು ನಡೆಸ್ದೆ. ನಾನು ಒಂದು 6 ತಿಂಗಳು ನಡೆಸ್ದೆ. ಅದಾದಮೇಲೆ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಕೊಟ್ವಿ. ಆ 6 ತಿಂಗಳು ತುಂಬ ನರಕ ಅನುಭವಿಸಿದ್ದೀನಿ ನಾನು. ಈಗ ಬೇರೆಯವ್ರ ಹ್ಯಾಂಡ್ ಓವರಲ್ಲಿ ಎಸ್ ತುಂಬ ಧೈರ್ಯ ಮಾಡಿ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತೀನಿ ಸರ್ ಅಂತ ಸುದೀಪ್ ಸರ್ ಹೇಳೇ ಬಿಟ್ರಿ. ಆ ಕ್ಷಣದ ಬಗ್ಗೆ ಹೇಳಿ ಅಂತ ಹೇಳಿ ಅಷ್ಟು ಆಸೆನ ಅವ್ರ ಜೊತೆ ಆ್ಯಕ್ಟ್ ಮಾಡುವಂಥದ್ದು. ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಸುದೀಪ್ ಸರ್ ಬಿಟ್ಟರೆ ಬೇರೆ ಯಾರ ಜೊತೆ ಮುಂದೊಂದು ದಿನ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದೆ? ಯಾವ ಥರದ ಪಾತ್ರಗಳನ್ನು ಮಾಡಬೇಕು ಅನ್ನೋ ಆಸೆ ಇದೆ ನಿಮಗೆ? ಸೊ ನಾನು ಹೇಳಿದಾಗ ಇಂಡಸ್ಟ್ರಿಗೆ ಬಂದು ನಾನು 9-10 ವರ್ಷ ಆಗ್ತಾ ಬಂತು. ನಾನು ಕಾಲೇಜಿಂದನೂ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದೆ. ಆ್ಯಂಡ್ ಸಿನಿಮಾ ಇಂಡಸ್ಟ್ರಿ ಬಿಟ್ಟರೆ ನಾನು ಸೀರಿಯಲ್ ಇಂಡಸ್ಟ್ರಿಗೆ ಬಂದು ಒಂದು 3.5 ವರ್ಷ ಆಯಿತು. ಬಟ್ ನನ್ನ ಇಡೀ ಕರಿಯರಲ್ಲಿ ನನ್ನೊಂದು ಪ್ರೌಡ್ ಫೀಲಿಂಗ್ ಏನಂದರೆ, ಪ್ರತಿಯೊಂದು ಸಿನಿಮಾ ಅಥವಾ ಪ್ರತಿಯೊಂದು ಸೀರಿಯಲಲ್ಲಿ ನಾನು ಬೇರೆ ಬೇರೆ ರೀತಿ ಪಾತ್ರಗಳನ್ನ ಮಾಡಿದ್ದೀನಿ. ಯಾವುದು ಮೊನಾಟನಸ್ ಇಲ್ಲವೇ ಇಲ್ಲ. ಸೀರಿಯಲ್ ಇಂಡಸ್ಟ್ರಿ ಇರ್ಬೋದು, ಸಿನಿಮಾ ಇಂಡಸ್ಟ್ರಿ ಇರ್ಬೋದು, ಒಳ್ಳೊಳ್ಳೆ ಪಾತ್ರಗಳನ್ನ ನಾನು ಪ್ಲೇ ಮಾಡಿದ್ದೀನಿ. ಸಿಂಹಾದ್ರಿ ಸಿನಿಮಾದಲ್ಲಿ ತಂಗಿ, ದುನಿಯಾ ವಿಜಯ್ ಅವ್ರಿಗೆ ತಂಗಿ ಮಾಡಿರ್ತೀನಿ. ಜಾಕ್ಸನ್ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಪಾತ್ರ, ಒಂದು ಲವ್ಲಿ ಬಬ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿರ್ತೀನಿ. ಸೊ ಮಮ್ಮಿ ಸಿನಿಮಾದಲ್ಲಿ ಹಾರರ್ ಸಿನಿಮಾ ಅಲ್ಲಿ ಪ್ರಿಯಾಂಕಾ ಉಪೇಂದ್ರ ಅವ್ರ ಜೊತೆಗೆ ಮಾಡಿರ್ತೀನಿ. ಎಲ್ಲನೂ ವೆರೈಟಿ. ಸೊ ಅದೇ ರೀತಿ ನಾನು ಮುಂದೆ ಪ್ರಾಜೆಕ್ಟ್ಸ್ಗಳಲ್ಲೂ ನನಗೆ ಒಂದು ಒಬ್ಬ ಆರ್ಟಿಸ್ಟಾಗಿ ಎಕ್ಸ್ಪ್ಲೋರ್ ಮಾಡಬೇಕು. ಒಂದೇ ರೀತಿ ಪಾತ್ರ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸುದೀಪ್ ಸರ್ ಜೊತೆಗೆ ಧೈರ್ಯ ಮಾಡಿ ಹೇಳಿದ್ದೀನಿ. ಬಿಕಾಸ್ ಧೈರ್ಯ ಬೇಕು. ನೀವು ಬೆಳಿಬೇಕು, ಇಂಡಸ್ಟ್ರಿಯಲ್ಲಿ ಏನಾದರೂ ಮಾಡಬೇಕು ಅಂದರೆ ಮುನ್ನುಗ್ಗಬೇಕು, ಧೈರ್ಯವಾಗಿ ಹೇಳಬೇಕು. ಒಂದು ಅವ್ರ ಜೊತೆಗೆ ಆ್ಯಕ್ಟ್ ಮಾಡುವಂಥದ್ದು ತುಂಬ ಆಸೆ ಇದೆ. ಅವ್ರು ಓಕೆ ಡನ್ ಅಂತ ಹೇಳಿದ್ದಾರೆ. ಸೊ ಐ ವಿಲ್ ವೇಟ್ ಫಾರ್ ದ ಆಪರ್ಚುನಿಟಿ. ಅವ್ರನ್ನ ಬಿಟ್ಟರೆ ನಾನು ಉಪ್ಪಿ ಸರ್ ಅವರ ದೊಡ್ಡ ಫ್ಯಾನ್. ನಾನು ಚಿಕ್ಕ ವಯಸ್ಸನ್ನು ಉಪ್ಪಿ ಸರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರ ಜೊತೆಗೆ ನಾನು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ಕೊಬೇಕು ಅಂತ ತುಂಬ ದೊಡ್ಡ ಆಸೆ ಇದೆ. ಉಪ್ಪಿ ಸರ್, ನೀವೇನಾದರೂ ನೋಡ್ತಾ ಇದ್ರೆ ಪ್ಲೀಸ್ ನಿಮ್ಮ ಜೊತೆಗೆ ಆ್ಯಕ್ಟ್ ಮಾಡಬೇಕು, ಒಂದು ಚಾನ್ಸ್ ಕೊಡಿ. ಅವ್ನ ಮೆಸೇಜ್ ಹಾಕ್ಬಿಡ್ತೀನಿ ನಾನು. ಸರ್, ನಿಮಗೆ ಇದು ಎಷ್ಟು ಬಟ್ಟೆಗಳನ್ನ ತಗೊಂಡು ಹೋಗಿದ್ರಿ ಅಂತ ಹೇಳಿ ನೀವು ಹಾಕ್ತಿದ್ದ ಬಟ್ಟೆಗಳ ಮೇಲೆ ನಮ್ಮ ಕಣ್ಣಿತ್ತು. ಯಾವ್ದು ಹಾಕ್ತಾರೆ, ನೆಕ್ಸ್ಟ್ ಯಾವ್ದು ಹಾಕ್ತಾರೆ, ಯಾವ ಥರದ್ದು ಏನು ಈ ಸೀರೆಗಳಾಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ವೆರೈಟಿ ಹಾಕ್ತಿದ್ರಿ. ಮೇ ಬಿ 1000 ತಗೊಂಡೋಗ್ಬಿಟ್ಟಿದ್ರೆ ಹೇಗೆ ಅಂತ ಹೇಳಿ. ಇಲ್ಲ ಅಲ್ಲಿ ಬಿಗ್ ಬಾಸ್ ಮನೇಲಿ ಏನಾಗ್ತಾ ಇತ್ತು ಅಂದರೆ, ಪ್ರತಿ ವೀಕೆಂಡು ನಮಗೆ ಮನೆಯಿಂದ ಬಟ್ಟೆಗಳು ಬರೋದು. ಸೊ ನನ್ನ ಟೀಮಲ್ಲಿ ವರ್ಷಿಣಿ ಮತ್ತು ಸಹನಾ ಅವರು ನನ್ನ ಡಿಸೈನರ್ಸ್ ಇಬ್ರು. ಸೊ ಅವರು ನನಗೆ ವೀಕೆಂಡ್ಸ್ಗೆ ಏನೇನು ಬೇಕೋ ಆ ವೀಕ್ ಪೂರ್ತಿಗೆ ಬಟ್ಟೆಗಳನ್ನ ಕಳಿಸೋರು. ಸೊ ಹಾಗೆ ನಾನು ಇಲ್ಲಿಂದ ಹೊತ್ಕೊಂಡು ಹೋಗೋ ಅಷ್ಟು ಸ್ಪೇಸ್ ಇರಲಿಲ್ಲ. ಬಟ್ ನನ್ನ ಟೀಮ್ಗೆ ಎಲ್ಲ ಕ್ರೆಡಿಟ್ಸ್ ಹೋಗುತ್ತೆ. ಎಲ್ಲ ಅದ್ಭುತವಾದ ಬಟ್ಟೆಗಳನ್ನ ಹಾಕಿದ್ರು. ಥ್ಯಾಂಕ್ ಯು ಸೊ ಮಚ್. ಫೈನಲಿ ಎಲ್ಲರ ಪ್ರೀತಿಯನ್ನು ಗಳಿಸಿದ್ರು. ಇವನ್ ನಾವುಗಳು ಕೂಡ ತುಂಬ ಇಷ್ಟಪಟ್ಟು ನಿಮ್ಮನ್ನ ಇಂಟರ್ವ್ಯೂ ಥರಲ್ಲ ಒಂದು ಫ್ರೆಂಡ್ ಜೊತೆ ಮಾತಾಡ್ತಿದ್ದೀವಿ ಅನ್ನೋ ಫೀಲ್ ನನಗಂತೂ ಇದೆ. ಎಲ್ಲರೂ ತುಂಬ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅಲ್ಲಿ ಬಿಗ್ ಬಾಸಲ್ಲಿ ಸುದೀಪ್ ಸರ್ ಕೂಡ ಹೇಳ್ತಾರೆ, ತುಂಬ ತಾಯಂದಿರು ಹುಟ್ಕೊಂಡಿದ್ದಾರೆ ನಿಮ್ಗೆ ಅನ್ನೋ ಥರ. ಆ ತಾಯಂದಿರಿಗೆ ಏನು ಹೇಳ್ತೀರಾ, ಆ ತಂದೆಯಂದಿರಿಗೆ ಏನು ಹೇಳ್ತೀರಾ, ಐಶ್ವರ್ಯ ನನ್ನ ಮಗಳು ಅನ್ನೋ ಥರ ಪ್ರೀತಿ ಕೊಡುವಂಥವ್ರಿಗೆ ಏನು ಹೇಳ್ತಾರೆ? ನಿಮ್ಮ ಹತ್ರ ಬಂದು ಹೇಳೋಕ್ಕಾಗದಿದ್ರು ಕೂಡ ದೂರದಿಂದಲೇ ನಿಮ್ಮನ್ನು ಇಷ್ಟಪಡ್ತಾರೆ. ಅವ್ರಿಗೆಲ್ರಿಗೂ ಕೂಡ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಕಲಾವಿದರಿಗೆ ಇಡೀ ಆ ರಾಜ್ಯ ಏನಿರುತ್ತೋ, ನಾನು ಕರ್ನಾಟಕದ ಕಲಾವಿದೆ ಆಗಿದ್ದೀನಿ. ಸೊ ಆ ಕರ್ನಾಟಕ ಜನತೆ ಏನಿದೆಯೋ ನನ್ನ ಬಂಧು ಬಳಗನೇ ಆಗಿರ್ತಾರೆ. ಒಬ್ಬರು ಕಲಾವಿದೆ ಆಗಿ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಾದಮೇಲೆ ಇನ್ನಷ್ಟು ತಾಯಿ ತಂದೆಯವರು ಬಂಧು ಬಳಗರು ಹುಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಆಶೀರ್ವಾದ, ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ. ಅದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಪ್ರೀತಿ. ಇಟ್ಸ್ ಪೋರಿಂಗ್. ನನಗೆ ಇಟ್ಸ್ ಓವರ್ ಫ್ಲೋಯಿಂಗ್ ಅಂತಲೇ ಹೇಳ್ಬೋದು. ಐ ಆಮ್ ಗ್ರೇಟ್ಫುಲ್. ತುಂಬ 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 ಥ್ಯಾಂಕ್ಸ್ ನಿಮ್ಮೆಲ್ಲರ ಪ್ರೋತ್ಸಾಹ ಪ್ರೀತಿಗೆ ತುಂಬ ಥ್ಯಾಂಕ್ಸ್. ಇನ್ನಷ್ಟು ಬಿಗ್ ಬಾಸ್ ಎಂಡಲ್ಲ, ಇನ್ನಷ್ಟು ಪ್ರಾಜೆಕ್ಟ್ಗಳ ಮುಖಾಂತರ ನಿಮಗೆ ಮನೋರಂಜನೆನ ನೀಡ್ತೀನಿ ಒಬ್ಬ ಕಲಾವಿದೆ ಆಗಿ ಅಂತ ಹೇಳ್ಬೋದು. ಎಸ್. ಮುಂದೆ ವಾಟ್ ನೆಕ್ಸ್ಟ್? ಇವಾಗ ಏನೋ ಬಂದಿದೆಯಾ ಕಾಲ್ಸ್? 100% ಈಗ ನಮ್ಮ ಏನು ರೆಸ್ಪಾಂಡ್ ಮಾಡೋಕ್ಕಾಗಿಲ್ಲ. ಮುಂದೆ ಸೀರಿಯಲ್ ಆರ್ ಸಿನಿಮಾ ಯಾವುದಕ್ಕೆ ಮುನ್ನುಗ್ಬೇಕು ನಿಮ್ಮ ಮೈಂಡಲ್ಲಿ ಇರೋದೇನು ಅಂತ ಹೇಳಿ? ಸದ್ಯಕ್ಕೆ ನಾನು ತುಂಬ ಫಾಸ್ಟ್ ಪೇಸಲ್ಲಿ ಹೋಗುವಂಥ ಪ್ಲ್ಯಾನ್ಸ್ ಏನೂ ಇಲ್ಲ.
ಒಂದಷ್ಟು ಕಾಲ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಇದ್ದೀನಿ ಒಂದು ತಿಂಗಳು. ಹಾಂ, ಟ್ರಿಪ್ ಹೋಗೋದು, ಇವೆಂಟ್ಸ್ ಅಟೆಂಡ್ ಮಾಡೋದು, ಈ ಥರ ಇಂಟರ್ವ್ಯೂಸ್ ಕೊಡೋದು, ಫ್ರೆಂಡ್ಸ್ ಜೊತೆಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು, ಒಂದು ತಿಂಗಳು ಮಟ್ಟಿಗೆ. ಬಿಕಾಸ್ ರಿಫ್ರೆಶ್ ಆಗಬೇಕು ಮೈಂಡು. ಬಿಗ್ ಬಾಸ್ ಮನೇಲಿ 3 ತಿಂಗಳಿದ್ದು ಹೊರಗಡೆ ಬಂದು ಈ ಹೊರಗಡೆ ಪ್ರಪಂಚಕ್ಕೆ ಅಡ್ಯಾಪ್ಟ್ ಆಗೋದು ತುಂಬ ಕಷ್ಟ. ಇನ್ನೂ ಟ್ರಾನ್ಸಲ್ಲೇ ಇದ್ದೀನಿ ಆ್ಯಕ್ಚುಲಿ. ಸೊ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಾದಮೇಲಿಂದ ಒಂದು ಸ್ವಲ್ಪ ಚೂಸಿ ಆಗಿರೋಣ, ಒಂದು ಒಳ್ಳೆ ಪ್ರಾಜೆಕ್ಟ್ ತೊಗೊಂಡು ಮಾಡೋಣ, ಜನರಿಗೆ ಇಷ್ಟವಾಗುವಂಥ ಒಂದು ಪಾತ್ರನ ಪ್ಲೇ ಮಾಡೋಣ ಅಂತ. ಓಕೆ, ಫೈನಲಿ ಯಾರು ಗೆಲ್ಲಬೇಕು, ಯಾರು ಗೆಲ್ತಾರೆ? ನಾನು ಹೇಳಿದಾಗೆ ಹನುಮಂತು ಅವ್ರ ಧನ್ರಾಜ್ ಗೊತ್ತಿರಲಿಲ್ಲ, ಬಟ್ ನನಗೆ ಅವ್ರ ವ್ಯಕ್ತಿತ್ವ ಒಳಗಡೆಯಿಂದಾನೇ ಕಾಣಿಸ್ತಾ ಇತ್ತು. ಸೊ ಅವ್ರ ಪರ್ಸ್ನಾಲಿಟಿ ತುಂಬ ಚೆನ್ನಾಗಿದೆ. ಸೊ ಐ ಥಿಂಕ್ ಹಿ ಮೈಟ್ ಟೇಕ್ ದ ಕಪ್, ಆರ್ ಧನ್ರಾಜ್ ಇರ್ಬೋದೇನೋ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ನಿಮ್ಮ ಸಿನಿಮಾ ಜರ್ನಿ ಆಗಿರಲಿ ಅಥವಾ ಸೀರಿಯಲ್ ಜರ್ನಿ ಆಗಿರ್ಬೋದು, ನೀವು ಏನೇ ಮಾಡಿರಲಿ ಅದಕ್ಕೆಲ್ಲದಕ್ಕೂ ಕೂಡ ಆಲ್ ದಿ ಬೆಸ್ಟ್, ಎಲ್ಲವೂ ಕೂಡ ಶುಭವಾಗಿರಲಿ. ನಾವೆಂದಿಗೂ ಎಂದೆಂದಿಗೂ ನಿಮ್ಮ ಜೊತೆ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ಝೀ ನ್ಯೂಸ್ ವೀಕ್ಷಕರಿಗೆ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ದೇವರು ತುಂಬ ತುಂಬ ಒಳ್ಳೇದು ಮಾಡಲಿ. ಆ್ಯಂಡ್ ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಐಶ್ವರ್ಯ ಸಿಂಧೋಗಿ ಅವರ ಮಾತುಗಳು. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಝೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.